ಶಾಂತಿ ಟಿವಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವ ತಂದೆಯನ್ನ ಪರಮಧಾಮದಲ್ಲಿ ಸ್ಮೃತಿ ಮಾಡಿಕೊಂಡು ಪ್ರಜಾಪಿತ ಬ್ರಹ್ಮ ತಂದೆ ಜಗದಂಬಾ ಸರಸ್ವತಿ ಮಮ್ಮ ತಾಯಿಯವರನ್ನ ಸೂಕ್ಷ್ಮವಾಗಿ ಸ್ಮರಿಸಿಕೊಂಡು ಯಜ್ಞದ ಎಲ್ಲ ಆದಿರತ್ನರನ್ನ, ನಿಮಿತ್ತ ಶಿಕ್ಷಕಿ ಅಕ್ಕಂದಿರನ್ನ, ಸಮಸ್ತ ಈಶ್ವರ್ಯ ಪರಿವಾರವನ್ನು ಸ್ಮರಿಸಿಕೊಂಡು ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಈ ದಿನ ಬಾಬಾರವರು ಮುರಳಿಯಲ್ಲಿ ಅನೇಕ ಮಹಾವಾಕ್ಯಗಳನ್ನು ಕೊಟ್ಟಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಸ್ಲೋಗನಲ್ಲಿ ತಿಳಿಸ್ತಾರೆ. ಆ ಸ್ಲೋಗನ್ ಕುರಿತಾಗಿ ಸಂಕ್ಷಿಪ್ತವಾದ ಚಿಂತನೆಯನ್ನು ಮಾಡೋಣ. ನಾವು ಜ್ಞಾನದ ಶಕ್ತಿಯನ್ನ ಧಾರಣೆ ಮಾಡಿಕೊಂಡಾಗ ವಿಘ್ನವು ಯುದ್ಧ ಮಾಡುವ ಬದಲು ಸೋಲನ್ನು ಅನುಭವಿಸುತ್ತದೆ ಅಂತ ಹೇಳ್ತಾರೆ. ಸೋಲನ್ನು ಒಪ್ಪಿಕೊಳ್ಳುತ್ತದೆ. ಯಾವುದನ್ನು ನಾವು ಮಾಯೆ ಅಂತೀವಿ, ಯಾವುದನ್ನು ನಾವು ವಿಘ್ನ ಅಂತೀವಿ, ಅದು ನಾವು ಬಲಹೀನರಾದರೆ ನಮ್ಮ ಜೊತೆ ಯುದ್ಧ ಮಾಡುತ್ತೆ, ಬಲವಂತರಾದರೆ ನಮಗೆ ಸೋತು ಶರಣಾಗುತ್ತೆ. ಇದು ಎರಡು ಯಾವತ್ತಿಂದನೂ ಕೂಡ ನಡ್ಕೊಂಡು ಬಂದಿರುವಂಥದ್ದೇ. ಒಂದು, ನಮ್ಮಲ್ಲಿ ಏನಾದರೂ ಮಾನಸಿಕವಾಗಿ ಇನ್ನೂ ಕೂಡ ಬಲಹೀನತೆಗಳು ಇದೆ, ಇನ್ನೂ ಕೂಡ ನಮ್ಮಲ್ಲಿ ಧಾರಣೆಗಳು ಸರಿಯಾಗಿ ಆಗಿಲ್ಲ, ನಾವು ಅಂದುಕೊಂಡಂಗೆ ನಮ್ಮ ಜೀವನವನ್ನು ರೂಪಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದರೆ ನಮಗಿಂತ ನಮ್ಮಲ್ಲಿ ವಿಘ್ನದ ಅಥವಾ ಮಾಯೆಯ ಶಕ್ತಿ ಅಧಿಕವಾಗಿದೆ. ಸ್ಥೂಲವಾಗಿ ಆದರೂ ಸರಿ, ಸೂಕ್ಷ್ಮವಾಗಿ ಆದರೂ ಸರಿ. ಸಮಬಲ ಇದ್ದರೆ ಹೋರಾಟ ನಡೆಯುತ್ತೆ, ಬಲಹೀನರಾಗಿದ್ದರೆ ಒಡೆದೇ ಹೋಗ್ತಾರೆ, ಬಲವಂತರಾಗಿದ್ದರೆ ಶರಣಾಗ್ತಾರೆ. ಇದು ಸೃಷ್ಟಿಯ ನಿಯಮ. ಸ್ಥೂಲವಾಗಿ ಯಾರೋ ಇಬ್ಬರು ಬಡದಾಡಬೇಕು ಅಥವಾ ಒಡೆದಾಡಬೇಕು ಅಥವಾ ಯುದ್ಧ ಮಾಡಬೇಕು ಅಂತ ನಿಲ್ತಾರೆ, ರಾಜ್ಯರಾಗಿರ್ಬೋದು ಅಥವಾ ವ್ಯಕ್ತಿಗಳಾಗಿರ್ಬೋದು. ಅಂದರೆ ಅವರು ಸಮಬಲ ಇದೆ ಅಂತ ಅನಿಸಿದರೆ ಹೋರಾಟಕ್ಕೆ ಇಳಿತಾರೆ. ವ್ಯತ್ಯಾಸ ತುಂಬ ಇದೆ ಅಂತಂದರೆ ಸುಮ್ಮನೆ ಅವರು ಯುದ್ಧ ಮಾಡ್ತೀನಿ ಅಂದ್ರೆ ಇವರು ಸೋತು ಶರಣಾಗ್ಬಿಡ್ತಾರೆ. ಇಷ್ಟೇ. ಇಲ್ಲಿಯ ತನಕ ನಮ್ಮ ಮನಸ್ಸು ವಿಘ್ನಕ್ಕೆ, ಮಾಯೆಗೆ ಯಾಕೆ ಸೋತು ಶರಣಾಗಿದೆ ಅಂದ್ರೆ ನನ್ನ ಹತ್ರ ಬಲ ಇಲ್ಲ ಅಂತ ಗೊತ್ತು ಮನಸ್ಸಿಗೆ. ನನಗೆ ಸಪೋರ್ಟ್ ಇಲ್ಲ, ನನಗೆ ಶಕ್ತಿ ಇಲ್ಲ, ನಾನು ವಿಘ್ನಕ್ಕೆ ದಾಸನಾಗದೆ, ಮಾಯೆಗೆ ಶರಣಾಗದೆ ಬೇರೆ ದಾರಿ ಇಲ್ಲ, ನಾನು ಬಚಾವಾಗಬೇಕು ಅಂದರೆ ನಾನು ಅವರಿಗೆ ಶರಣಾಗಿ ಕಪ್ಪ ಕಾಣಿಕೆಯನ್ನು ಸಲ್ಲಿಸಲೇಬೇಕು. ನೋಡಿ, ಕಪ್ಪ ಕಾಣಿಕೆ ಎಷ್ಟು ಚೆನ್ನಾಗಿಟ್ಟಿದ್ದಾರೆ ಹೆಸರು, ಕಪ್ಪ. ಅವ್ರೇನಾದರೂ ತಿಳ್ಕೊಳ್ಳಿ, ನಾವು ಕಪ್ಪ ಅಂದ್ರೆ ಇಲ್ಲಿ ಕರಿ ಅಂದ್ರೇನು, ಕತ್ತಲು ಅಂದ್ರೇನು, ಅಜ್ಞಾನದ ಕಾಣಿಕೆಯನ್ನು ಕೊಟ್ಟು ಬರಬೇಕಷ್ಟೆ. ಅಂದರೆ ನಾವು ಮಾಯೆಗೆ ಶರಣಾಗಿದ್ವಿ ಮೊದಲು. ಎಲ್ಲರೂ ಕೂಡ ಸೃಷ್ಟಿಯಲ್ಲಿ
ನಮ್ಮ ಆತ್ಮಿಕ ಬಲ ಕುಸಿದಿರುವ ಕಾರಣ, ಮಾನಸಿಕ ಶಕ್ತಿ ಕುಂದಿರುವ ಕಾರಣ ನಮ್ಮ ಮೇಲೆ ಮಾಯೆ ಮತ್ತು ಅಥವಾ ವಿಘ್ನ ದಾಳಿ ಮಾಡಿದಾಗ ನಮ್ಮಲ್ಲಿ ಶಕ್ತಿ ಇಲ್ಲದೆ ಇರೋದರಿಂದ ನಾವು ಬದುಕಬೇಕು ಅಂದರೆ ಶರಣಾಗಲೇಬೇಕು ಅನ್ನುವ ತತ್ವದ ಆಧಾರದ ಮೇಲೆ ನಾವೆಲ್ಲರೂ ಕೂಡ ಶರಣಾದವರೇ ಮಾಯೆಗೆ. ಅದಾದ ಮೇಲೆ ಅನೇಕ ಧರ್ಮಾತ್ಮರು ಬಂದರು, ದಾರ್ಶನಿಕರು ಬಂದರು, ಮಹಾತ್ಮರು ಬಂದರು, ಸಂತರು ಬಂದರು, ಶರಣರು ಬಂದರು, ಹೇಳಿದರು ಅವರು. ಅಲ್ಲೋ ಹೋಗಿ ಹೋಗಿ ನೀವು ಆ ವಿಘ್ನಕ್ಕೆ, ಆ ಮಾಯೆಗೆ ಶರಣಾಗ್ಯೋದ ಏನು ಅನ್ಸಲ್ವ ನಿಮಗೆ? ನಾಚಿಕೆ ಆಗಲ್ವ ನೀವು? ನಿಮ್ಮ ಶಕ್ತಿ ಏನು, ನಿಮ್ಮ ಖಾನ್ದಾನ್ ಏನು, ನಿಮ್ಮ ಮನೆತನ ಏನು, ಯಾರು ನಿಮ್ಮ ತಂದೆ, ಎಂಥ ಒಂದು ಲೋಕದವರು ನೀವು? ಹೋಗಿ ಹೋಗಿ ಎಕ್ಕಶ್ಚಿತ್ ಸಾಕಾರ ಪ್ರಪಂಚದ ಒಂದು ಸ್ಥೂಲ ಮಾಯೆಗೆ, ಸೂಕ್ಷ್ಮ ವಿಘ್ನಕ್ಕೆ ಶರಣಾಗಿದ್ರಲ್ಲ. ಎದ್ದೇಳ್ರಪ್ಪ, ಯುದ್ಧ ಮಾಡ್ರಿ, ಯುದ್ಧ ಮಾಡ್ರಿ, ಅದರ ಜೊತೆ ಎದ್ದೇಳಿ ಅಂತ ಜಾಗೃತಗೊಳಿಸ್ಲಿಕ್ಕೆ ಬಂದರು. ಅವಾಗ ನಾವು ಸ್ವಲ್ಪ ಮೈ ಕೊಡ್ವಿ, ಹಿಂಗೆ ಎದ್ದಂಗೆ ಮಾಡಿದ್ವಿ ಕರೆ, ಆದರೆ ನಮ್ಮ ಹತ್ರ ಶಕ್ತಿ ಇಲ್ಲ, ಎದ್ದು ನಿಲ್ಲಕ್ಕಾಗಲಿಲ್ಲ. ಎದ್ದು ನಿಂತ್ಕೊಳ್ರಿ, ಮಾಯನ್ನ ಎದುರಿಸ್ರಿ, ವಿಘ್ನವನ್ನ ಸೋಲಿಸ್ರಿ ಅಂತಾನೆ ಹೇಳೋದಿಕ್ಕೆ ಇಬ್ರಾಹಿಂ ಬಂದಿರೋದು, ಯೇಸು ಕ್ರಿಸ್ತ ಬಂದಿರೋದು, ಮಹಾವೀರ ಬಂದಿರೋದು, ಗೌತಮ್ ಬುದ್ಧ ಬಂದಿರೋದು, ಗುರುನಾನಕರು ಬಂದಿರೋದು, ಬಸವಣ್ಣ ಬಂದಿರೋದು, ರಾಮಕೃಷ್ಣ ಬಂದಿರೋದು, ವಿವೇಕಾನಂದ ಬಂದಿರೋದು, ಸಿದ್ಧಾರೂಢರು ಬಂದಿರೋದು, ಪ್ರತಿಯೊಬ್ಬ ಸಂತರು ಶರಣರು ಬಂದಿರೋದು ನಮ್ಮಲ್ಲಿರುವ ಆತ್ಮವನ್ನು ಜಾಗೃತಿ ಮಾಡಿಸಿ ಮಾಯೆಯ ಜೊತೆ ಯುದ್ಧವನ್ನು ಮಾಡಲಿಕ್ಕೆ ಶಕ್ತಿಯನ್ನು ತುಂಬುತ್ತಾ ಇದ್ರು. ನಾವು ಎದ್ವಿ. ಮಾಯನು ಕೂಡ ನಮ್ಮನ್ನು ಅಲ್ಲಿ ತನಕ ಯಾವುದು ಬಡಿಯೋದು ಮಾಡಿರಲಿಲ್ಲ, ಸುಮ್ಮನೆ ಬಿಟ್ಟಿತ್ತು. ಯಾಕಂದ್ರೆ ನನ್ನ ದಾಸರಿದ್ದಾರೆ, ಇವ್ರಿಗೆ ಯಾಕೆ ನಾನು ಕಿರುಕುಳ ಕೊಡ್ಬೇಕಂತ. ಯಾವಾಗ ನಾವು ಎದ್ದು ನಿಲ್ತೀವಿ ಅಂದ್ವಿ, ಕಪಾಳ ಹೊಡಿಯೋಕೆ ಸ್ಟಾರ್ಟ್ ಮಾಡಿತು, ಮತ್ತೆ ಮಲ್ಕೊಂಡ್ಬಿಟ್ವಿ. ಹೇಳೋದು ಮಲಗೋದು ಯುದ್ಧನೇ ನಡೀತಲ್ಲ ವಿನಃ ಅದರೊಳಗಡೆ ವಿಜಯಶಾಲಿ ಆಗಿದ್ದವರು ಬಹಳ ಕಡಿಮೆ. ಹಾಗಾಗಿ ಈಗ ಅಂತಿಮದಲ್ಲಿ ಸ್ವಯಂ ಪರಮಾತ್ಮ ಬಂದು, ಹೇ ಮಕ್ಕಳೇ, ನೀವು ಯಾರಾಗಿದ್ದೀರಿ? ನಿಮ್ಮ ಶಕ್ತಿ ಎಂಥದ್ದಾಗಿದೆ? ಯಾರ ಸಂತಾನರು ಗೊತ್ತೇನು ನಿಮಗೆ? ಎಲ್ಲಿಂದ ಬಂದವರು ತಿಳಿದಿದೆಯಾ? ಎದ್ದೇಳಿ ಮಕ್ಕಳೇ ಅಂತ ಸ್ವಯಂ ಸೃಷ್ಟಿಕರ್ತ ನಿರಾಕಾರ ಪರಂಪಿತ ಸತ್ಯಂ ಶಿವಂ ಸುಂದರಂ ತಂದೆಯೇ ಬಂದು ಈಗ ನಮಗೆ ಜ್ಞಾನವನ್ನು ಕೊಟ್ಟು, ಜಾಂಬವಂತ ಹೇಗೆ ಆಂಜನೇಯನಿಗೆ ನೀನು ಸಮುದ್ರವನ್ನು ಆರಬಲ್ಲೆ, ನಿನ್ನೊಳಗಡೆ ಆ ಶಕ್ತಿ ಇದೆ, ನೀನು ಒಂದೇ ನೆಗತಕ್ಕೆ ಸಮುದ್ರವನ್ನು ದಾಟಬಲ್ಲೆ ಅನ್ನುವಂತಹ ಒಂದು ಉತ್ಸಾಹದ ಉರಿತುಂಬಿಸುವ ಮಾತುಗಳನ್ನಾಡಿ ಜಾಗೃತಿಗೊಳಿಸಿದ್ರಲ್ಲ, ಹಾಗೆ ನನ್ನೊಳಗಡೆ ಈಗಾಗಲೇ ಅದಮ್ಯ ಶಕ್ತಿ ಇದೆ. ಆಲ್ ಪವರ್ ಈಸ್ ವಿತ್ ಇನ್ ಯು, ಯು ಕ್ಯಾನ್ ಡೂ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್. ವಿವೇಕಾನಂದರು ಕೂಡ ಹೇಳಿ ಹೋಗಿದ್ರು. ಸಾಕಷ್ಟು ಜನ ಇದನ್ನು ಹೇಳಿದ್ರು. ಆತ್ಮ ಶಕ್ತಿ ನಿನ್ನೊಳಗಡೆ ಇದೆ. ನಿನ್ನ ಅಪಾರ ಶಕ್ತಿಯ ಮುಂದೆ, ಪ್ರಚಂಡ ಶಕ್ತಿಯ ಮುಂದೆ, ಅಸೀಮ ಶಕ್ತಿಯ ಮುಂದೆ ಈ ಪ್ರಪಂಚದ ಯಾವ ಶಕ್ತಿಯೂ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ. ಇದು ಜಡವಾಗಿದೆ, ನೀನು ಅವಿನಾಶಿಯಾಗಿದೆಯಾ? ಚೈತನ್ಯನಾಗಿದೆಯಾ? ಇದು ವಿನಾಶಿಯಾಗಿದೆ. ಇದು ಬಲಹೀನವಾಗಿದೆ, ನೀನು ಬಲವಂತವಾಗಿದೆಯಾ? ಇದು ತಮೋ ಪ್ರಧಾನವಾಗಿದೆ, ನೀನು ಸತೋ ಪ್ರಧಾನವಾಗಿದೆಯಾ? ನಿನಗಿಂತ ಸಾವಿರ ಪಟ್ಟು ಶಕ್ತಿಯಲ್ಲಿ ಕಡಿಮೆ ಇರುವಂಥದ್ದಿದು. ಈ ರೀತಿಯಾಗಿ ನನ್ನ ಮೂಲ ಅಸ್ತಿತ್ವದ ಮೂಲ ನೆಲೆಯ ಪರಿಶೋಧನೆಯನ್ನು, ನನ್ನ ಆತ್ಮವನ್ನು ನನಗೆ ಜಾಗೃತಿ ಮಾಡಿಸಿ ಸ್ಮೃತಿ ಕೊಟ್ಟು ನನ್ನ ಶಕ್ತಿವಂತನನ್ನಾಗಿ ನಾನು ಅಂದುಕೊಳ್ಳೋ ಥರ ಜ್ಞಾನವನ್ನು ಕೊಟ್ಟಿದ್ದಾರೆ. ಏನು ಮಾಡಬೇಕು? ಹಿಂದಿನ ಕಾಲದಲ್ಲಿ ಯುದ್ಧ ಮಾಡಬೇಕು ಅಂದ್ರೆ ತಿಲಕ ಇಟ್ಟು ಕಳಿಸೋರು, ಒಂದು ತಾಯ್ತ ಕಟ್ಟಿ ಕಳಿಸೋರು. ತಾಯ್ತ ಅಂದ್ರೆ ಕೆಲವು ಸಲ ಅಂದರೆ ಈ ತಾಯ್ತ ಇತ್ತು ಅಂದರೆ ನಿನಗೆ ತಾಯಿ ಆಶೀರ್ವಾದ ಇದ್ದಂಗೆ, ದೇವರ ಆಶೀರ್ವಾದ ಇದ್ದಂಗೆ ಅಂತ ತಾಯಿ ಮಕ್ಕಳಿಗೆ ಯಾವುದೋ ಒಂದು ಕೆಲಸ ಕಾರ್ಯಕ್ಕೆ ಹೋಗುವಾಗ ಕಟ್ಟಿ ಕಳಿಸುವಂಥ ಒಂದು ವಾಡಿಕೆ, ಅಂದರೆ ಒಂದು ದೈವ ಬಲ ಇದ್ದಂಗೆ ಅಂತ.
ಅದಕ್ಕೆ ಈಗಲೂ ಕೂಡ ಸ್ವಯಂ ಪರಂಪಿತ ಪರಮಾತ್ಮ ಹೇಳ್ತಾರೆ, ನಾನು ಒಂದು ತಾಯತ ಕೊಡುತ್ತೀನಿ, ಈ ತಾಯತ ನಿಮ್ಮ ಹತ್ರ ಎಲ್ಲಿವರೆಗೆ ಇರುತ್ತೋ ಅಲ್ಲಿಯ ತನಕ ನಿಮ್ಮ ಹತ್ರ ವಿಘ್ನನೂ ಬರೋದಿಲ್ಲ, ಬಂದರೂ ನಿಮ್ಮ ಎದುರಿಗೆ ನಿಲ್ಲೋ ತಾಕತ್ತು ಅದಕ್ಕೆ ಇರೋದಿಲ್ಲ. ಈ ತಾಯತವನ್ನು ಬಿಚ್ಚಬೇಡಿ. ನನಗಂತೂ ಕೊಟ್ಟಿದ್ದಾರೆ. ಅಣ್ಣವ್ರೆ ನಿಮಗೆ ಮಾತ್ರ ಕೊಟ್ಟಿದ್ದಾರೆ, ಯಾವಾಗ ಮಧುಬನಕ್ಕೆ ಹೋದಾಗ ಕೊಟ್ಟರ ಅಣ್ಣವ್ರೆ, ನಮಗೇನು ಕೊಟ್ಟಿಲ್ಲ ಅಣ್ಣವ್ರೆ ಅಂತ ಕೇಳ್ತೀರಾ? ನಿಮಗೂ ಕೊಟ್ಟಿದ್ದಾರೆ. ಪ್ರತಿಯೊಬ್ಬ ಬ್ರಹ್ಮಕುಮಾರಿ ಈಶ್ವರಿಯ ಪರಿವಾರದ ಎಲ್ಲ ಮಕ್ಕಳಿಗೂ ಕೂಡ ಸ್ವಯಂ ಸೃಷ್ಟಿಕರ್ತ ಪರಮಾತ್ಮ ಶಿವ ತಂದೆ ಎಲ್ಲರಿಗೂ ತಾಯತವನ್ನು ಕೊಟ್ಟಿದ್ದಾರೆ. ಆ ತಾಯತ ಮುರಳಿಯ ಮುಖಾಂತರ ಕೊಟ್ಟಿದ್ದಾರೆ. ಆ ತಾಯತ ಯಾವುದು ಅಂದರೆ, ನಾನು ಈ ಶರೀರವಲ್ಲ, ನಾನೊಂದು ಚೈತನ್ಯ ಆತ್ಮ, ಅವಿನಾಶಿ ಆತ್ಮ ಎನ್ನುವ ಸ್ಮೃತಿಯೇ ಆ ತಾಯತ. ಆ ಸ್ಮೃತಿಯ ತಾಯತ ಯಾವಾಗ ಬಿಚ್ಚುತ್ತೆ, ಅರ್ಥಾರ್ಥದ ವಿಸ್ಮೃತಿ ಆಗತ್ತೆ, ಆವಾಗ ನಮಗೆ ಶಕ್ತಿಹೀನರಾಗ್ಬಿಡ್ತೀವಿ. ಆ ಒಂದು ಸ್ಮೃತಿಯ ತಾಯತ ನಮ್ಮ ಜೊತೆ ಇದ್ದಾಗ, ತಿಲಕ ನಮ್ಮ ಜೊತೆ ಇದ್ದಾಗ ದೈವ ಬಲ ಅಂದರೆ ಪರಮಾತ್ಮನ ಬಲವೂ ಕೂಡ ಇರುತ್ತೆ. ಯಾಕಂದರೆ ಪರಮಾತ್ಮನೇ ಕೊಟ್ಟಿರುವಂಥದ್ದು ಆ ಸ್ಮೃತಿಯ ಜೊತೆಗೆ ನನ್ನ ಆತ್ಮ ಬಲವೂ ಕೂಡ ಜಾಗೃತಿ ಆಗತ್ತೆ. ಹಾಗಾಗಿ ನಾವು ಆತ್ಮಿಕ ಸ್ಮೃತಿಯಲ್ಲಿ ಇರುವಂಥದ್ದೇ ಆತ್ಮ ಜಾಗೃತಿ ಮಾಡಿಕೊಳ್ಳುವುದು, ಆತ್ಮ ಬಲವನ್ನು ಹೆಚ್ಚು ಮಾಡಿಕೊಳ್ಳುವುದು, ದೈವ ಬಲ ಪರಮಾತ್ಮನ ಬಲವು ಕೂಡ ನಮ್ಮ ಜೊತೆಗಿರಲಿಕ್ಕೆ ಸಾಧನವಾಗುವುದು. ಇದು ಒಂದೇ ಶಕ್ತಿ. ಇದು ಒಂದು ಧಾರಣೆ ನಾವು ಮಾಡದೆ ಉಳಿದು ಎಲ್ಲ ಧಾರಣೆಗಳನ್ನು ಮಾಡಿದರೂ ಕೂಡ ಮಾಯ ನಮ್ಮನ್ನು ಕಿರುಬೆರಳಲ್ಲಿ ಎತ್ತಿ ಬೀಸಾಡಬಿಡುತ್ತೆ. ಅನ್ನಬಹುದು ನಾವು ಅಣ್ಣವರೇ, ನಾವು 20 ವರ್ಷ 30 ವರ್ಷ 50 ವರ್ಷದಿಂದ ಸ್ಥೂಲ ನಿಯಮಗಳನ್ನೆಲ್ಲ ಪಾಲಿಸಿಕೊಂಡು ಒಂದು ದಿನವೂ ಮುರುಳಿ ತಪ್ಪಿಸದಂತೆ ತನು ಮನ ಧನದ ಸೇವೆಯಲ್ಲಿ ತೊಡಗಿಸಿಕೊಂಡು ಸಾಕಷ್ಟು ಪರಿವಾರವನ್ನು ನಾವು ಜ್ಞಾನ ಮಾರ್ಗಕ್ಕೆ ತಂದಿದ್ದೀವಿ ಅಣ್ಣವರೇ. ನಮಗೇನು ಮಾಡೀತು ವಿಘ್ನ, ನಮಗೇನು ಮಾಡೀತು ಮಾಯೆ ಅಂತೀರೇನು? ಮಾಯೆಗೆ ನೀವು ಏನು ಮಾಡ್ತಾ ಇದ್ದೀರಿ ಅನ್ನೋದು ಯಾವುದು ಲೆಕ್ಕಕ್ಕಿಲ್ಲ. ಆ ರೀತಿಯಾಗಿ ಮೂಲ ಸೂತ್ರವನ್ನೇ ಬಿಟ್ಟು, ಮೂಲ ಸ್ಮೃತಿಯನ್ನೇ ಬಿಟ್ಟು, ಮೂಲ ಧಾರಣೆಯನ್ನೇ ಬಿಟ್ಟು ಬೇರೆ ಎಲ್ಲದರಲ್ಲಿ ಮುಳುಗುವಂತೆ ಮಾಡಿದ್ದು ಕೂಡ ಮಾಯೆ ಅನ್ನೋದನ್ನು ನಾವು ಮರೆತು ಬಿಡ್ತೀವಿ. ಹಾಗಿದ್ರೆ ನಾವು ಮಾಯೆಗೆ ವಶರಾಗ್ಬಿಟ್ಟಿದ್ದೀವ ಅಣ್ಣವ್ರೆ ಅಂದರೆ ಖಂಡಿತವಾಗಿ ಜ್ಞಾನದಲ್ಲಿಲ್ವಾ? ಇದ್ದೀವಿ. ಮುರಳಿ ಕೇಳ್ತಾ ಇಲ್ವಾ? ಕೇಳ್ತಾ ಇದ್ದೀವಿ. ಸ್ಥೂಲ ಎಲ್ಲ ಧಾರಣೆಗಳನ್ನು ಫಾಲೋ ಮಾಡ್ತಾ ಇಲ್ವಾ? ಮಾಡ್ತಾ ಇದ್ದೀವಿ. ಪರಿವಾರದ ಜೊತೆಗಿಲ್ವಾ? ಇದ್ದೀವಿ. ಮತ್ತು ನಮಗೆ ಹೆಂಗೆ ಅಣ್ಣವ್ರೆ ಮಾಯೆ ಬರುತ್ತೆ? ನಾವೆಂಗೆ ಮಾಯೆ ದಾಸರಾಗಿರ್ತೀವಿ? ನೀವು ಮಾಯೆಗೆ ವಶವಾಗಿದ್ರಿ, ಮಾಯೆ ಮಾರ್ಗದರ್ಶನದಲ್ಲಿಯೇ ಇವೆಲ್ಲವನ್ನ ಮಾಡ್ತಾ ಇದ್ರಿ. ಮೂಲ ನಿಮ್ಮ ಸ್ಮೃತಿಯನ್ನು ಮರೆಸಿ ಬೇರೆಯದ್ರ ಕಡೆ ಡೈವರ್ಟ್ ಮಾಡಿದ್ದು ಮಾಯೆ ಹೌದೋ ಅಲ್ವೋ ಅಂತ ಚೆಕ್ ಮಾಡ್ಕೊಳ್ಳೋದಕ್ಕೆ ಒಂದೇ ಒಂದು ನಿಮ್ಮ ಹತ್ರ ಸ್ಕ್ಯಾನಿಂಗ್ ಮಷಿನ್, ಸೆಲ್ಫ್ ಸ್ಕ್ಯಾನಿಂಗ್ ಮಷಿನ್. ಇದು ಏನು? ಇಡೀ ದಿನದಲ್ಲಿ ಅಥವಾ ಇಷ್ಟು ವರ್ಷದ ಪುರುಷಾರ್ಥದಲ್ಲಿ ನಮಗೆ ಕೊಟ್ಟಿರುವ ಪರಮಾತ್ಮನ ಮೊಟ್ಟ ಮೊದಲ ಮೂಲ ಏಕೈಕ ಆದಿ ಧಾರಣೆ ಯಾವುದಾದ್ರೂ ಇದ್ದರೆ ಅದು ಅಪ್ನೆ ಕೋ ಆತ್ಮ ಸಮಜ್ ಮುಜೆ ಬಾಪ್ ಕೋ ಯಾದ್ ಕರ್. ನಿಮ್ಮನ್ನು ನೀವು ಆತ್ಮ ಅಂತ ತಿಳಿದು ಪರಮಾತ್ಮ ತಂದೆಯ ನೆನಪಿನಲ್ಲಿರಿ. ನೀವು ಈ ಆತ್ಮಿಕ ಸ್ಮೃತಿಯಲ್ಲಿ ಒಂದು ದಿನದಲ್ಲಿ ಎಷ್ಟು ಕ್ಷಣಗಳು ಇಲ್ಲಿದ್ದೀರಿ, ಈ ಸ್ಮೃತಿಯ ತಾಯತ್ವವನ್ನು ಕಟ್ಕೊಂಡಿದ್ದೀರಿ, ಸ್ಮೃತಿಯಲ್ಲಿ ಇದ್ದೀರಿ, ಅಷ್ಟು ಹೊತ್ತು ಮಾತ್ರನೇ ಪರಮಾತ್ಮನ ಶ್ರೀಮತದ ಧಾರಣೆಯನ್ನು ಅಳವಡಿಸಿಕೊಂಡಿದ್ದೀರಿ. ಇದು ಬಿಟ್ಟು ಮಿಕ್ಕಿ ಏನೆಲ್ಲ ನೀವು ಮಾಡಿದಿರಿ ಅದು ಮಾಯೆಯೇ ನಿಮ್ಮಿಂದ ಮಾಡಿಸುತ್ತಿದೆ. ಇದರ ಹತ್ತಿರ ಬರದಂತೆ ಬೇರೆ ಎಲ್ಲ ಕಡೆಗಳಲ್ಲಿಯೂ ನಿಮ್ಮನ್ನು ಬ್ಯುಸಿಯಾಗಿಡಲಿಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಪ್ರಯತ್ನ ಪಟ್ಟು ನಿಮ್ಮನ್ನು ಅಲ್ಲಿಟ್ಟಿದೆ ಅಷ್ಟೇ. ನೋಡಲಿಕ್ಕೆ ಜ್ಞಾನದ ರೂಪದಲ್ಲಿ, ಸೇವೆಯ ರೂಪದಲ್ಲೇ ನೀವು ಮಾಡ್ತಾ ಇರುವ ಕಾರ್ಯಗಳು ಇದ್ದರೂ ಕೂಡ ಮೂಲ ಸ್ಮೃತಿಯನ್ನು ಮರೆಸಿ ಮಾಡುವಂಥದ್ದೆಲ್ಲವೂ ಕೂಡ ಮಾಯೆಯ ಪ್ರಕ್ರಿಯೆಯಾಗಿದೆ.
ಜ್ಞಾನದ ವೇಷ ಧರಿಸಿರುವ ಸೇವೆ ಅದು ಮಾಯಾರೂಪವಾಗಿರುತ್ತೆ. ಯಾವಾಗ? ವಿತೌಟ್ ಸ್ಮೃತಿ. ಆತ್ಮಿಕ ಸ್ಮೃತಿಯನ್ನ ಬಿಟ್ಟು ಮಿಕ್ಕೆಲ್ಲವನ್ನ ಏನು ಮಾಡ್ತೀನಿ ಇಡೀ ದಿನ ಇಡೀ ವರ್ಷ, ಅದೆಲ್ಲವೂ ಮಾಯೆಯ ಧಾರಣೆ, ಮಾಯೆಯ ಕೆಲಸವೇ ಆಗಿದೆ. ಮಾಯೆಗೆ ಒಂದೇ ಒಂದು ಚಿಂತೆ ಏನು ಅಂದರೆ, ನಾನು ನನ್ನ ಸೀಟಲ್ಲಿ ಸೆಟ್ ಆಗದಂಗೆ ನೋಡ್ಕೊಳ್ಳೋದು ಅದ್ರ ಕೆಲಸ ಜ್ಞಾನಿಗಳನ್ನ. ಉಳಿದವ್ರ ಕತೆ ಇಲ್ಲ, ಅದಕ್ಕೆಲ್ಲ ಸೋತು ಶರಣಾಗೋಗಿದೆ ಜಗತ್ತು. ಆದರೆ ಮಾಯೆಯ ವಿರುದ್ಧ ಎದ್ದು ನಿಲ್ಲಬೇಕು ಅಂತ ತಾಕತ್ತಿರೋರು ಮತ್ತು ಪ್ರಯತ್ನ ಮಾಡೋರು ನಾವು ಈಶ್ವರೀಯ ಪರಿವಾರದ ಪರಮಾತ್ಮನ ಸಂತಾನರೇ, ಶಿವಪುತ್ರರೇ, ಶಿವಶಕ್ತಿಯರೇ. ಅದಕ್ಕೆ ಟಾರ್ಗೆಟ್. ಅದು ಇಡೀ ವಿಶ್ವದಲ್ಲಿರುವ ಯಾರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು, ಎಲ್ಲರೂ ಕಾಲು ಕೆಳಗೆ ಬಿದ್ದಿದ್ದಾರೆ. ಆದರೆ ನಾವು ಅಲ್ಲಿಂದ ಎದ್ದು 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 ನಿಲ್ಲೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಲ್ಲ, ನಮ್ಮನ್ನ ಇಲ್ಲಿ ಒಂದು ವೇಳೆ ಕೂಡೋದಕ್ಕೆ ಬಿಟ್ಟರೆ, ಇಲ್ಲಿ ಕೂತ್ಕೊಂಡ್ರೆ ಮಾಯ ನನಗೇನೂ ಮಾಡೋಕ್ಕಾಗೋದಿಲ್ಲ ಅಂತ ಗೊತ್ತು. ಒಂದು ಸಲ ನೀವು ಇಲ್ಲಿ ಕೂತ್ಕೊಂಡು ಸೆಟ್ ಆಗಿಬಿಟ್ರೆ, ಇಲ್ಲಿಂದ ಕೆಳಗೆ ಇಳಿಸೋದ್ರಲ್ಲಿ ಮಾಯ ಸೋತು ಅಂದರೆ ನಿಮ್ಮನ್ನು ಎಂದಿಗೂ ಕೂಡ ಮತ್ತೆ ನಿಮ್ಮ ತಂಟೆಗೆ ಅದು ಬರಲಿಕ್ಕೆ ಸಾಧ್ಯ ಇಲ್ಲ. ಮಾಯ ಸೋತು ಶರಣಾಗಿ ಬಿಡುತ್ತೆ. ಇಲ್ಲಿ ಕೂತಂಗ ಮಾಡುತ್ತೆ, ಮತ್ತೆ ಒಂದು ಕ್ಷಣದಲ್ಲಿ ಬಾಡಿಯಲ್ಲಿ ಬರುತ್ತೆ. ಇಲ್ಲಿ ಕೂತಂಗೆ ಮಾಡ್ತೀರಿ, ಮತ್ತೆ ಕೆಳಗೆ ಬರ್ತೀರಿ, ಕೂತಂಗೆ ಮಾಡ್ತೀರಿ, ಕೆಳಗೆ ಬರ್ತೀರಿ ಅಂದ್ರೆ ನೀವೇ ಟಾರ್ಗೆಟ್ ಅದಕ್ಕೆ. ಇದು ಆಸಾಮಿನ ನಮ್ಮ ಕಡೆ ವಾಲುತ್ತೆ. ಸ್ವಲ್ಪ ಪ್ರಯತ್ನ ಪಡಬೇಕು ಅಂತ ಮಾಯೆ ನಿಮ್ಮಂಥವ್ರ ಬಳಿಯೇ ಜಾಸ್ತಿ ಬರುತ್ತೆ. ಪೂರಾ ಮಲಗ ಸೋತು ಶರಣಾಗಿರೋರ ಕಡೆ ಲಕ್ಷ್ಯ ಇಲ್ಲ. ಪೂರಾ ಬಂದು ಇಲ್ಲಿ ಕುಂತಿರೋರ ಕಡೆಗೆ ಅದು ಶರಣಾಗಿ ಬಿಡುತ್ತೆ. ಅದಕ್ಕೂ ಕೆಲಸ ಇಲ್ಲ ಮಾಯೆಗೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಅಂಥ ಮಹಾರಥಿಗಳ ಹತ್ರ ಅದು ಹೋಗೋದು ಇಲ್ಲ. ಆದರೆ ಯಾರಿಲ್ಲಿ ಕೂಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ, ಆದರೆ ಗಟ್ಟಿಯಾಗಿ ಅಲ್ಲಿ ಕೂಡ್ಲಿಕ್ಕೆ ಆಗ್ತಾ ಇಲ್ಲ, ಅಂಥವ್ರ ಜೊತೆನೆ ಮೋಸ್ಟ್ ಆಫ್ ದಿ ಯುದ್ಧದಲ್ಲಿ ಸಮಯ ಕಳೆಯುತ್ತೆ ಮಾಯೆ. ನೋಡಿ ಯಾವ ಕ್ಯಾಟಗರಿಯಲ್ಲಿ ಇದೀರೋ. ಕೆಳಗಡೆ ಬಿದ್ದು ಸೋತು ಶರಣಾಗಿದ್ದೀವೋ, ಅಥವಾ ಪೂರ ಇಲ್ಲಿ ಕೂತ್ಕೊಂಡು ಮಹಾರಥಿ ಆಗಿದ್ದೀವೋ, ಅಥವಾ ಇಲ್ಲಿ ಕೂಡಬೇಕು ಅಂತೀವಿ ಕೆಳಗಡೆ ಬೀಳ್ತೀವಿ, ಕೂಡಬೇಕು ಅಂತೀವಿ ಕೆಳಗಡೆ ಬೀಳ್ತೀವಿ. ಒಂದು ದಿನ ಅಲ್ಲ, 2 ದಿನ ಅಲ್ಲ, 5 ವರ್ಷ ಅಲ್ಲ, 10 ವರ್ಷ ಅಲ್ಲ, ಎಷ್ಟು ವರ್ಷದಿಂದ ಇದು ಕೆಲಸ. ಮಸ್ತ್ ಯುದ್ಧ ನಡೀತಾ ಇದೆ, ಮಲ್ಲ ಯುದ್ಧ ನಡೀತಾ ಇದೆ, ಮಾಯೆಗೂ ನನಗೂ, ವಿಘ್ನಕ್ಕೂ ನನಗೂ. ಯಾಕೆ ಅಂತಂದರೆ ನಾನಿಲ್ಲಿ ಕೂಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ, ಆದರೆ ಶಕ್ತಿ ಸಾಕಾಗ್ತಾ ಇಲ್ಲ, ಓಡೋದು ಉಳಿಸಿಬಿಡುತ್ತೆ. ಆಮೇಲೆ ಎಲ್ಲ ಮತ್ತೆ ಬೇರೆ 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 ಮಾಡ್ತಾ ಇದ್ದೀನಿ ಅಂತ ನನಗೆ ಫೀಲ್ ಕೊಡಿಸುತ್ತೆ. ಯಜ್ಞದ ಸೇವೆನೇ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಹೇಳಿದ್ದೇ ಕೇಳ್ತಾ ಇದ್ದೀನಿ, ಕರ್ಮಣ ಸೇವೆನೇ ಮಾಡ್ತಾ ಇದ್ದೀನಿ, ಮುರಳಿನೂ ಕೇಳ್ತಾ ಇದ್ದೀನಿ, ಅಮೃತ ವೇಳೆ ಹೇಳ್ತಾ ಇದ್ದೀನಿ ಅಂತ ಮಾಡ್ದಂಗೆ ನಮ್ಮ ಮನಸ್ಸೇ ನಮಗೆ ಓಟ್ ಹಾಕಿ ನೀನು ಬೆಸ್ಟ್ ಬಾಬನ ಮಗು ಅಂತ ಸರ್ಟಿಫೈಡ್ ಕೊಡುತ್ತೆ ಅದೇ ಮಾಯೆ. ಯಾಕೆ? ಇಲ್ಲಿ ಕೂತಿಲ್ಲಲ್ಲ ನೀನು, ಉಳಿದದ್ದು ಏನು ಮಾಡಿದ್ರು ನಿನ್ಯಾರಿಲ್ಲಿ ಉಳಿಸೋರಿದ್ದಾರೆ ಅಂತ ಮಾಯೆಗೆ ಗೊತ್ತು. ಬಾಬನ ಮಾತು 4 ಪೇಜಲ್ಲಿ ಒಂದು 10 ಸಲ ಹೇಳ್ತಾರೆ. ಬಚ್ಚೆ अपने को आत्मा समझो, आत्मा अभिमानी बनो, आत्मिक स्मृति में रहो, स्वस्वरूप में रहो, स्वमान में रहो ಅಂತ ಮುರಳಿಯಲ್ಲಿ ಒಂದು 10 ಸಲ ಹೇಳಿರ್ತಾರೆ. ಅದು ಕಾಮನ್ ಆಗೋಗ್ಬಿಟ್ಟಿರುತ್ತೆ ನಮಗೆ. ಅದನ್ನು ಬಿಟ್ಟು ಬೇರೆ ಎಲ್ಲ ಮುರಳಿ ಮುಗ್ತಿದ್ದಂಗನೇ ಸೇವೆ ಓಡ್ಬೇಕು. ಇವರು ಸೇವೆಗೆ ಏನು, ಇವರು ಇಲ್ಲ ಅಂದ್ರೂ ಪ್ರಪಂಚ ನಡೆಯಲ್ಲ, ಇವರಿಂದನೇ ಪ್ರಪಂಚ. ಇವರು ಸೇವೆ ಮಾಡೋದ ಹೊರತು ಯಾರು ಕೂಡ ಎಚ್ಚರ ಆಗೋದಿಲ್ಲ. ಹಂಗ ಮಾಯೆ ನಮ್ಮನ್ನ ಸೇವೆ 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 ಹೆಸರಲ್ಲಿ, ತನು ಮನ ಧನದ ಹೆಸರಲ್ಲಿ ಮಾಯೆ ಒಂದು ಪರೆ ಹಾಕಿಬಿಡುತ್ತೆ, ನಮಗೆ ಬಲೆಯನ್ನು ಎಣೆದು ಬಿಟ್ಟಿರುತ್ತೆ. ನಾವು ಫ್ರೀ ಇದ್ರೆ ತಾನೇ ಇಲ್ಲಿ ಕೂತ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ, ಮುರಳಿಯನ್ನು ಕೇಳ್ತೀವಿ. ಓಡ್ತಾ ಇರ್ಬೇಕಲ್ಲ, ಅಲ್ಲಿ ಕಿಚನ್ಗಾದ್ರೂ ಓಡಬೇಕು, ಇನ್ನೊಂದಕ್ಕಾದ್ರೂ ಓಡಬೇಕು, ಮತ್ತೊಂದಕ್ಕಾದ್ರೂ ಓಡಬೇಕು. ಫ್ರೀ ಇರಬಾರ್ದು. ನಾವು ಬಾಬನ ಮಕ್ಕಳು, ನಾವು ಕರ್ಮಯೋಗಿಗಳನ್ನು ಟಕ 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 ಓಡಾಡ್ಬೇಕಲ್ಲ. 1 ನಿಮಿಷ ಕೂಡಲ್ಲ ರೀ ನಾವು ಮುರಳಿ ಮುಗಿದ ಮೇಲೆ ಇಲ್ಲಿ ಕೇಳಗೇನೋ ಹಾ ಬಾಬಾ ಹಾ ಬಾಬಾ ಹಾ ಬಾಬಾ ಅಂತೀವಿ, ಮುಗಿದ ಮೇಲೆ ಇದನ್ನೇ ಹೇಳ್ತಾರೆ. ಇದನ್ನು ಎಷ್ಟೊತ್ತು ಹೋಮ್ವರ್ಕ್ ಮಾಡ್ತೀವಿ ಇಡೀ ದಿನದಲ್ಲಿ? ಸೇವೆಗೆ ಎಷ್ಟು ಟೈಮ್ ಕೊಟ್ಟಿದ್ದೀವಿ, ಇದಕ್ಕೆ ಎಷ್ಟು ಟೈಮ್ ಕೊಟ್ಟಿದ್ದೀವಿ ನೋಡ್ಕೊಳ್ಳಿ, ಗೊತ್ತಾಗ್ಬಿಡುತ್ತೆ ನೀವು ಮಾಯೆಯ ಸೇವೆ ಮಾಡ್ತಾ ಇದ್ದೀರೋ ಶಿವ ಸೇವೆ ಮಾಡ್ತಾ ಇದ್ದೀರೋ.
ಸ್ಮೃತಿ ಬಿಟ್ಟು ಮಾಡುವ ಸೇವೆ ಎಲ್ಲವೂ ಮಾಯಾರೂಪದ ಸೇವೆ. ಅದು ನಮಗೆ ಸೇವೆ ಅಂತ ಕಾಣಿಸ್ತಾ ಇದೆ, ಜಗತ್ತಿನ ದೃಷ್ಟಿಯಲ್ಲೂ ಅದು ಸೇವೆ ಆಗೋದಿಲ್ಲ, ಪರಮಾತ್ಮನ ದೃಷ್ಟಿಯಲ್ಲೂ ಅದು ಸೇವೆ ಆಗೋದಿಲ್ಲ. ಸುಮ್ಮನೆ ನಿಮ್ಮನ್ನು ಬ್ಯುಸಿ ಇಡಲಿಕ್ಕೆ ಮಾಯೆ ಎಳೆದಿರುವ ಬಲೆಗಳವಷ್ಟೆ. ಮಾಯಾ ಬಲೆಯಲ್ಲಿ ನಾವೆಲ್ಲರೂ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದೀವಿ. ಹೀಗೆ ತಿಳ್ಕೊಳ್ಳಿ, ನೀವು ಮಾಡ್ತಾ ಇರೋದು ಮಾಯಾಧಾರಣೆ, ಮಾಯಾ ಸೇವೆನೋ ಅಥವಾ ಶಿವ ಸೇವೆ. ಶಿವ ಸೇವೆ ಅಂದ್ರೆ ಮಸ್ಟ್ ಅಂಡ್ ಶುಡ್ ಕಂಪಲ್ಸರಿ. ಫಸ್ಟ್ ಪರಮಾತ್ಮ ಹೇಳಿರೋದೇನೋ, ನಿಮ್ಮನ್ನ ನೀವು ಆತ್ಮ ಅಂತ ತಿಳಿದು ಪರಮಾತ್ಮನನ್ನ ನೆನಪು ಮಾಡಿ ಸ್ವಸ್ಥಿತಿಯಲ್ಲಿ ಇದ್ದು ಅನ್ಯರ ಸೇವೆ ಮಾಡಿ. ಇದು ಕಂಪಲ್ಸರಿ, ಇದು ಯೋಗ್ಯತಾ. ಈಶ್ವರಿಯ ಸೇವೆ ಮಾಡಲಿಕ್ಕೆ ಯೋಗ್ಯತಾ, ಮೇನ್ ಸರ್ಟಿಫಿಕೇಟ್ ಯಾವುದು ಬೇಕು ಅಂದ್ರೆ ಸ್ವಸ್ಮೃತಿಯ ಸರ್ಟಿಫಿಕೇಟ್ ಬೇಕು. ಇಲ್ಲಂದ್ರೆ ನಾಟ್ ಫಿಟ್ ಫಾರ್ ಈಶ್ವರಿಯ ಸೇವಾ. ಆ ಯೋಗ್ಯತಾ ಪತ್ರ ಇಲ್ಲ ನಮ್ಮ ಹತ್ರ, ಆದ್ರೂ ನಾವು ಅಂಗಡಿ ಓಪನ್ ಮಾಡಿದೀವಿ. 2 ನಂಬರ್ ಬಿಸ್ನೆಸ್ ಅಂತಾರೆ ಇದಕ್ಕೆ. ಯಾರೋ ಒಬ್ಬರಿಗೆ ಮೆಡಿಕಲ್ ಶಾಪ್ ಹಾಕಬೇಕು ಅಂತಂದ್ರೆ ಬಿ ಫಾರ್ಮೋ ಡಿ ಫಾರ್ಮೋ ಏನೋ ಒಂದು ಮಾಡಿರೋದು, ಮೆಡಿಕಲ್ ಒಂದು ಶಾಪ್ ತೆಗಿಯೋದಕ್ಕೆ ಏನು ಬೇಕು, ಒಂದು ಸರ್ಟಿಫೈಡ್ ಆಗಿರತಕ್ಕಂಥ ಒಬ್ಬ ವ್ಯಕ್ತಿ, ಒಬ್ಬ ಡಿಗ್ರಿ, ಒಂದು ಅದಕ್ಕೆ ಯೋಗ್ಯತಾ ಪತ್ರ ಬೇಕು, ಪ್ರಮಾಣ ಪತ್ರ, ಅದಕ್ಕೊಂದು ಲೈಸೆನ್ಸ್ ಬೇಕು. ಆ ಲೈಸೆನ್ಸ್ ಇಲ್ಲದೆ, ಆ ಯೋಗ್ಯತಾ ಪತ್ರ ಇಲ್ಲದೆ ಮೆಡಿಸಿನ್ ಶಾಪ್ ಸುಮ್ಮನೆ ಒಂದು ಹಳ್ಳಿ ಅಂತೇಳಿ ತೆಗೆದ್ರು ಕೂಡ ಅದು ಸರ್ಟಿಫೈಡ್ ಅಲ್ಲ. ತಮಗೆ ತಾವು ಸುಮ್ಮನೆ ಔಷಧಿ ಮಾಡೋಕ್ಕೆ 4 ಜನಕ್ಕೆ ಉಪಯೋಗ ಮಾಡ್ತೀವಿ ಅಂತ ಹೇಳ್ಬೋದು. ಯಾರಿಗೆ ಗೊತ್ತು ಅದರೊಳಗಿಡರು ಒಂದು ಔಷಧ ಎಷ್ಟು ಜನಕ್ಕೆ ಏನಾದರೂ ಒಂದು ಎಫೆಕ್ಟ್ ಮಾಡಿತು ಅನ್ನೋದಕ್ಕೆ ಕಾರಣ ಯಾರು? ಗೋಜ ಅವರೇ. ಇಲ್ಲಿ ತನಕ ಯಾರು ಕೂಡ ನಮಗೇನು ಅಬ್ಜೆಕ್ಷನ್ ಮಾಡಿಲ್ಲ ಅಣ್ಣವ್ರೆ, ಅದರಿಂದ ಯಾರಿಗೂ ಏನು ಎಫೆಕ್ಟ್ ಆಗಿಲ್ಲ ಅಣ್ಣವ್ರೆ ಅನ್ನಬಹುದು. ಆದರೆ ಅಥರೈಸ್ಡ್ ಅನ್ಅಥರೈಸ್ಡ್, ಸರ್ಟಿಫೈಡಾ ನೋ ಸರ್ಟಿಫೈಡ್. ಮತ್ತೆ ನಡೀತಾ ಇಲ್ವಾ ಅಂದ್ರೆ ಮಾಡಿ, ಏನು ಮಾಡೋಕ್ಕಾಗತ್ತೆ? ಇದನ್ನೇ ಭ್ರಷ್ಟಾಚಾರ ಅಂತ ಹೇಳೋದು. ಯಾರ ಹತ್ರ ಸರ್ಟಿಫಿಕೇಟ್ ಇಲ್ಲ ಅವರು ಮೆಡಿಕಲ್ ಶಾಪ್ ತೆರೀತಾರೆ, ಯಾರ ಹತ್ರ ಲೈಸೆನ್ಸ್ ಇಲ್ಲ ಅವರು ಅಂಗಡಿಗಳನ್ನು ಓಪನ್ ಮಾಡ್ತಾರೆ, ಯಾರ ಹತ್ರ ಲೈಸೆನ್ಸ್ ಇಲ್ಲ ಅವರು ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಯಾರ ಹತ್ರ ಲೈಸೆನ್ಸ್ ಇಲ್ಲ ಇನ್ನೇನೋ ಮಾಡ್ತಾರೆ. ಅಂತಂದ್ರೆ ಇವೆಲ್ಲ ಕಳ್ಳ ಮಾರ್ಗದ ಸೇವೆಗಳು, ದಾರಿಗಳಾಗಿರುತ್ತೆ. ಎಲ್ಲದಕ್ಕೂ ಲೈಸೆನ್ಸ್, ಯೋಗ್ಯತಾ ಪ್ರಮಾಣ ಪತ್ರ ಬೇಕು. ಡೂಪ್ಲಿಕೇಟ್ ಸರ್ಟಿಫಿಕೇಟ್ ಇಟ್ಕೊಂಡು ನಾನು ಮಿಲಿಟರಿಗೆ ಜಾಯ್ನ್ ಆಗೋದು, ಡೂಪ್ಲಿಕೇಟ್ ಸರ್ಟಿಫಿಕೇಟ್ ಇಟ್ಕೊಂಡು ನಾನು ಪೊಲೀಸ್ ಆಗೋದು, ಡೂಪ್ಲಿಕೇಟ್ ಸರ್ಟಿಫಿಕೇಟ್ ಇಟ್ಕೊಂಡು ಡಾಕ್ಟರ್ ಆಗೋದು, ಡೂಪ್ಲಿಕೇಟ್ ಸರ್ಟಿಫಿಕೇಟ್ ಇಟ್ಕೊಂಡು ಲಾಯರ್ ಆಗೋದು, ಎಷ್ಟು ಇದು ಕೆಟ್ಟದ್ದನ್ನು ಮಾಡಬೇಕು ಅಷ್ಟು ಮಾಡುತ್ತೆ. ಬಿಡಿ, ಯಾವುದಾದ್ರೂ ಸರಿ ನಡೆದು ಬಿಡ್ಬೋದು ಅನ್ಕೊಳ್ಳಿ. ಡೂಪ್ಲಿಕೇಟ್ ಇಟ್ಕೊಂಡು ಪೊಲೀಸ್ ಆದರೂ ಪರವಾಗಿಲ್ಲ, ಏನೋ ಎಕ್ಸರ್ಸೈಸ್ ಮಾಡಿ ಫಿಟ್ ಆಗಿ ಏನೋ ಒಂದು ಆಗ್ತಾನೆ. ಡೂಪ್ಲಿಕೇಟ್ ಸರ್ಟಿಫಿಕೇಟ್ ಇಟ್ಕೊಂಡು ಇನ್ನೇನೋ ಆದ ಅಂತ ಇಟ್ಕೊಳ್ಳಿ, ಯಾವುದೋ ಒಂದು ಪೋಸ್ಟಲ್ಲಿ ಹೋಗಿದ್ದಾನೆ, ಅಲ್ಲೇನೋ ಒಂದಷ್ಟು ಕೆಲಸ ಮಾಡ್ತಾನೆ, ಈತ ಯೋಗ್ಯನೇ ಇಲ್ಲ ಆದರೂ ಮಾಡ್ತಿದ್ದಾನೆ ಅಂದರೆ ಏನೋ ಒಂದಷ್ಟು ವ್ಯತ್ಯಾಸಗಳು ಬರುತ್ತೆ. ಆದರೆ ಡೂಪ್ಲಿಕೇಟ್ ಸರ್ಟಿಫಿಕೇಟ್ ಇಟ್ಕೊಂಡು ಡಾಕ್ಟರ್ ಆದರೆ ಗತಿ ಏನು? ಡೂಪ್ಲಿಕೇಟ್ ಸರ್ಟಿಫಿಕೇಟ್ ಇಟ್ಕೊಂಡು ಆಪರೇಷನ್ ಮಾಡಲಿಕ್ಕೆ ಆ ಮನುಷ್ಯನ ಕೈಗೆ ವ್ಯಕ್ತಿ ಕೊಟ್ಟರೆ ಗತಿ ಏನು? ಜೀವ ಕೊಡುವ ಬದಲಿಗೆ ಜೀವ ತೆಗೆದು ಬಿಡ್ತಾರಲ್ಲ. ಜೀವ ಹೋಗುವಂಥ ಕೆಲಸ ಅದು ಡಾಕ್ಟರ್ ಕೆಲಸ ಅಂದ್ರೆ ಅಷ್ಟು ಈಸಿ ಅಲ್ಲ. ಕಂಪ್ಲೀಟ್ ಪರಿಣಿತಿ ಆಗಿರಬೇಕು, ಪರ್ಮಿಷನ್ ಇರಬೇಕು, ಎಕ್ಸ್ಪೀರಿಯನ್ಸ್ ಇರಬೇಕು, ಅದಾದ್ಮೇಲೆ ಆಪರೇಷನ್ಗೆ ಇಡಬೇಕು. ನಮ್ಮದು ಹೆಂಗಾಗಿದೆ ಅಂದರೆ ಬಾಬಾನ ಹೆಸರು ಬಾಬಾನ ಬೋರ್ಡ್ ಬರೆಯೋದು, ನಾನು ಕತ್ರಿ ತಗೋ ನೀನು ಕತ್ರಿ ತಗೋ, ನಾನು ಆಪರೇಷನ್ ಮಾಡ್ತೀನಿ ನೀನು ಆಪರೇಷನ್ ಮಾಡ್ತೀನಿ. ಅವೆಲ್ಲ ನೋಡಿದ್ರೆ ಆಪರೇಷನ್ ಆಗಿ ಹೆಂಗಿರಬೇಕು? ಏನು ನಡೀತಾ ಇದೆ ಹಾಗಾದ್ರೆ? ಸರ್ಟಿಫೈಡ್ ಇಲ್ಲದ ಒಬ್ಬ ಟೀಚರ್ ಆದ ಅಂತ ಇಟ್ಕೊಳ್ಳಿ, ಯೋಗ್ಯತಾ ಪ್ರಮಾಣ ಪತ್ರ ಇಲ್ಲದೆ, ಯೋಗ್ಯತೆ ಇಲ್ಲದೆ ಒಬ್ಬ ಟೀಚರ್ ಪೋಸ್ಟ್ ಡೂಪ್ಲಿಕೇಟ್ ಸರ್ಟಿಫಿಕೇಟ್ ಇಟ್ಕೊಂಡು ಟೀಚರ್ ಆದ ಅಂತ ಇಟ್ಕೊಂಡ್ಬಿಡಿ, ಎಷ್ಟು ಮಕ್ಕಳಿಗೆ ಅನ್ಯಾಯ ಆಗುತ್ತಲ್ಲಿ. ಓದಿಸ್ತಾ ಇಲ್ವಾ? ಓದಿಸ್ತಾ ಇದ್ದಾನೆ, ಆದರೆ ಕ್ವಾಲಿಟಿ ಎಜುಕೇಶನ್ ಕೊಡಲಿಕ್ಕೆ ಸಾಧ್ಯನ?
ಕ್ವಾಲಿಟಿ ಎಜುಕೇಶನ್ ಅಷ್ಟು ಮಕ್ಕಳು ವಂಚಿತ ಆಗೋದಕ್ಕೆ ಕಾರಣ ಯಾರು ಅಂದ್ರೆ ಡೂಪ್ಲಿಕೇಟ್ ಸರ್ಟಿಫಿಕೇಟ್ ಇಟ್ಕೊಂಡು ಅಪಾಯಿಂಟ್ ಆಗಿರುವ ಟೀಚರ್. ಅದೇ ಜಾಗದಲ್ಲಿ ಒಬ್ಬ ಯೋಗ್ಯ, ಒಬ್ಬ ಪ್ರಮಾಣೀಕೃತ ಒಬ್ಬ ಟೀಚರ್ ಇದ್ದಿದ್ರೆ ಅಷ್ಟು ಮಕ್ಕಳ ಭವಿಷ್ಯ ಇನ್ನು ಉಜ್ವಲ ಆಗ್ಬೋದಾಗಿತ್ತು. ಸ್ಕೂಲ್ ನಡೀತಾ ಇಲ್ವಾ, ನಡೀತಾ ಇದೆ, ಪಾಠ ಹೇಳ್ತಾ ಇದ್ದಾರೆ, ಆದ್ರೆ ಅವ್ರ ಭವಿಷ್ಯ ಉಜ್ವಲ ಆಗ್ಬೇಕಾಗಿತ್ತು, ಆಗಿಲ್ಲ. ಅಷ್ಟೂ ಜನಗಳ ಭವಿಷ್ಯ ಹಾಳಾಗೋದಕ್ಕೆ ಕಾರಣ ಒಬ್ಬ ಡೂಪ್ಲಿಕೇಟ್ ಸರ್ಟಿಫಿಕೇಟ್ ಟೀಚರ್ ಆಗ. ಹಾಗೆ ನಾವು ಕೂಡ ಇಲ್ಲಿ ಈಶ್ವರಿಯ ಸೇವೆಯಲ್ಲಿ ತನು, ಮನ, ಧನ, ಸಮಯ ಏನೆಲ್ಲ ಕೊಟ್ಟು ನಾವು ಸೇವೆ ಮಾಡ್ತಾ ಇದ್ದೀವಿ ಅಣ್ಣವ್ರೆ. ಇಷ್ಟೆಲ್ಲ ಪರಿವಾರ ಇದೆ ಅಣ್ಣವ್ರೆ. ನಾವು ಸಾಕಷ್ಟು ಕಡೆ ಪಾಂಪ್ಲೆಂಟ್ ಹಂಚಿ ಬಂದಿದ್ದೀವಿ ಅಣ್ಣವ್ರೆ. ಎಲ್ಲ ಓಕೆ. ಸರ್ಟಿಫಿಕೇಟ್ ಇಲ್ಲಿ, ಯೋಗ್ಯತಾ ಪ್ರಮಾಣ ಪತ್ರ ಎಲ್ಲಿ? ಸ್ವಯಂ ಪರಮಾತ್ಮನೇ ಪ್ರಜಾಪಿತ ಬ್ರಹ್ಮ ಬಾಬರವರ ಶರೀರದಲ್ಲಿ ಅವತರಿಸಿ ಡೈರೆಕ್ಟ್ ಬ್ರಹ್ಮ ಮಮ್ಮ ದಾದಿಯರಿಗೆ ಜ್ಞಾನವನ್ನ ಕೊಟ್ಟ ಮೇಲೂ ಸಹ ಸರ್ಟಿಫಿಕೇಟ್ ಸಿಗಬೇಕು ಅಂದರೆ ಮಕ್ಕಳೇ ನೀವು ಪರಿಶ್ರಮ ಪಡಬೇಕು, ಯೋಗ್ಯರಾಗಬೇಕು. ಸೇವಾ ಯೋಗ್ಯರಾದ ಮೇಲೆ ನಿಮಗೆ ಅಪಾಯಿಂಟ್ಮೆಂಟ್ ಕೊಡಲಾಗತ್ತೆ. ಸೇವಾ ಯೋಗ್ಯತಾ ಸರ್ಟಿಫಿಕೇಟ್ ಅನ್ನು ಪಡ್ಕೊಳ್ಬೇಕು ಅಂದರೆ ಸ್ವಸ್ಮೃತಿಯಲ್ಲಿ ಇರಬೇಕು, ಸ್ಥಿತರಾಗಬೇಕು, ಅಭ್ಯಾಸ ಮಾಡಬೇಕು ಅಂತ ಮನೆ ಬಿಟ್ಟು ಬಂದರು, ಗಲಾಟೆ ಮಾಡಿದ್ರು ಕೇಳಿಲ್ಲ, ತಂದೆ ತಾಯಿ ಅಪೋಸ್ ಮಾಡಿದ್ರು ಕೇಳಿಲ್ಲ, ಸಮಾಜ ಅಪೋಸ್ ಮಾಡಿದ್ರು ಕೇಳಿಲ್ಲ, ಊಟ ಇರಲಿಲ್ಲ ಅಂದ್ರು ತಡ್ಕೊಂಡ್ರು, ಏನೇ ಪರಿಸ್ಥಿತಿ ಬಂದರೂ ತಡ್ಕೊಂಡ್ರು. ಯಾಕೆ? ಪರಮಾತ್ಮ ಜ್ಞಾನನೇ ಕೊಟ್ಟಿರಬಹುದು, ಆದರೆ ಆ ಜ್ಞಾನದ ಧಾರಣೆಯ ಶಕ್ತಿ ಬರಬೇಕು ಅಂದರೆ ಸ್ಮೃತಿ ಸ್ವರೂಪದ ಅಭ್ಯಾಸವನ್ನ ಮಾಡಬೇಕು ಅಂತ ತಿಳಿದೇ ಬ್ರಹ್ಮನ ಸಹಿತವಾಗಿ ಎಲ್ಲರೂ 14 ವರ್ಷಗಟ್ಟಲೆ ತಪಸ್ಸನ್ನ ಮಾಡಬೇಕಾಯಿತು. ತಪಸ್ಸು ಮಾಡಬೇಕು. ಆ ತಪಸ್ಸು ಮಾಡಿದ ಮೇಲೆ ಅವರಿಗೆ ಯೋಗ್ಯತಾ ಸರ್ಟಿಫಿಕೇಟ್ ಸಿಕ್ಕಿರೋದು, ಸೇವೆಗೆ ಯೋಗ್ಯರಾಗಲಿಕ್ಕೆ. ಏನೋ ಗೊತ್ತಿಲ್ಲದವನ ಕೈಗೆ ಹೋಗಿ ಬಂದೂಕು ಕೊಟ್ಟು ನೀನು ಹೋಗಿ ಬಾರ್ಡ್ರಲ್ಲಿ ನಿಂತ್ಕೋ ಅಂತಂದ್ರೆ ಏನಾಗುತ್ತೆ ಗತಿ? ದೇಶ ಉಳಿಯುತ್ತಾ ಹೇಳಿ? ಆ ಗನ್ ಹೆಂಗ್ ಹಿಡ್ಕೊಳ್ಬೇಕು ಗೊತ್ತಿಲ್ಲ, ಯಾ ಕಡೆ ಟ್ರಿಗರ್ ಮಾಡಬೇಕು ಗೊತ್ತಿಲ್ಲ, ಅದಕ್ಕೆ ಹೆಂಗ್ ಲೋಡ್ ಮಾಡಬೇಕು ಗೊತ್ತಿಲ್ಲ. ಗನ್ ಕೈಯಲ್ಲಿದ್ದ ಮಾತ್ರಕ್ಕೆ ರಕ್ಷಣೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹೇಗೋ ಹಾಗೆ ಸ್ವಯಂ ಪರಮಾತ್ಮ ನುಡಿಸಿರುವ ಜ್ಞಾನ ಮುರಳಿಗಳೇ ನಮ್ಮ ಕೈಯಲ್ಲಿದ್ರೂ ಕೂಡ ಗನ್ ಚಲಾಯಿಸಕ್ಕೆ ಬರದೇ ಇರೋರ ಕೈಯಲ್ಲಿ ಗನ್ ಇದ್ರೆ ಹೆಂಗ್ ಉಪಯೋಗ ಇಲ್ವೋ ಹಾಗೆ ನಾವು ಯೋಗ್ಯತಾ ಸರ್ಟಿಫಿಕೇಟ್ ಇಲ್ಲದೆ ಸ್ವಸ್ಮೃತಿಯಲ್ಲಿ ಇಲ್ಲದೆ ಸೇವೆ ಮಾಡ್ತೀವಿ ಅಂತ ಕೂತ್ಕೊಂಡ್ರು ಸೇವೆ ಆಗೋದಿಲ್ಲ. ಇದು ಮಾಯೆ ಮಾಡಿಸ್ತಾ ಇತ್ತು. ಸ್ವಸ್ಮೃತಿಯಲ್ಲಿ ಇದ್ದು ಸೇವೆ ಮಾಡಿದ್ರೆ ಅದು ಈಶ್ವರೀಯ ಸೇವೆ, ಅದು ಮಾಯಾ ಸೇವೆ, ಈಶ್ವರೀಯ ಸೇವೆ. ಈಶ್ವರೀಯ ಸೇವೆ ಯಾವಾಗ ನಡೆಯಿತು? ಬ್ರಹ್ಮ ಮಮ್ಮ ಎಲ್ಲ ಆದಿರತ್ನರು ಕುಳಿತು ಮೊದಲು ಸೇವಾಯೋಗ್ಯ ಸರ್ಟಿಫಿಕೇಟ್ ಅರ್ಥಾತ್ ಸ್ವಸ್ಮೃತಿ ಸ್ವರೂಪರಾಗಿ ಸ್ವಸ್ಥಿತಿಯಲ್ಲಿ ಪಕ್ಕ ಆದ್ಮೇಲೆ ಪहिले ಪಾಠ ಮೇ ಪಕ್ಕ ಬನೋ ಅಂತ ಬಾಬಾ ಹೇಳ್ತಾರಲ್ಲ, ಅದಾದ ಮೇಲೆನೆ ಅವ್ರನ್ನ ಅಪಾಯಿಂಟ್ ಮಾಡಿದ್ದು. ನೀವು ಈ ಕಡೆ ಹೋಗಿ, ನೀವು ಈ ಕಡೆ ಹೋಗಿ, ನೀವು ಈ ಹಳ್ಳಿಗೆ ಹೋಗಿ ಅಂತ ಟೀಚರ್ ಸರ್ಟಿಫಿಕೇಟ್ ಅನ್ನು ಕೊಟ್ಟು ಕಳಿಸಿತ್ತು. ಅವತ್ತು ಪ್ರಪಂಚ ಇಷ್ಟೇ ಇತ್ತು. ಅವತ್ತು ಅವರು ಸ್ವಸ್ಥಿತಿ ಸರ್ಟಿಫಿಕೇಟ್ ಪಡ್ಕೊಂಡಿರೋರು ತುಂಬಾ ಕಡಿಮೆ ಇದ್ರು. ಒಂದು 100-150 ಜನ ಉಳ್ಕೊಂಡ್ರು. 300 ಜನ 400 ಜನದಲ್ಲಿ ಸರ್ಟಿಫಿಕೇಟ್ ಸಿಕ್ಕಿದ್ದು 100-150 ಜನಕ್ಕೆ ಮಾತ್ರ. ಅಷ್ಟು ಜನಗಳನ್ನ ಕಳಿಸಿದ್ರು ಬೇರೆ ಬೇರೆ ಕಡೆ. ವೇಕೆನ್ಸಿ ಇರ್ಲಿಲ್ವಾ? ತುಂಬಾ ಇತ್ತು, ಲಕ್ಷಾಂತರ ವೇಕೆನ್ಸಿ ಅವತ್ತು ಬೇಕಾಗಿತ್ತು. ಹಾಗಂತ ಸಿಕ್ಕವ್ರನ್ನ ತುಂಬಿಕೊಳ್ಳಿಲ್ಲ. ಅವತ್ತು ಈಶ್ವರಿಯ ನಿಯಮದಲ್ಲಿ ಬರಬೇಕು, ಈಶ್ವರಿಯ ಧಾರಣೆಗಳಲ್ಲಿ ಉಳಿಬೇಕು, ಆ ಸ್ವಸ್ಥಿತಿಯ ಸರ್ಟಿಫಿಕೇಟ್ ಅನ್ನು ತಗೊಳ್ಬೇಕು. ಅದಾದ ಮೇಲೆ ಸೇವಾ ಯೋಗ್ಯರಾಗಿ ಗದ್ದೆ ಮೇಲೆ ಕೂಡಬೇಕು. ಅವತ್ತು ಅಲ್ಲಿ ಬಂದಿರುವ ಸ್ಟೂಡೆಂಟ್ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ. ಆಗ ಯಜ್ಞ ಬೆಳೆದದ್ದು ಅವತ್ತು ಆ ಟೀಚರ್ಗಳಲ್ಲಿ ಕಲ್ತಿರುವಂಥ ಎಲ್ಲ ಸೀನಿಯರ್ಸ್ ಟೀಚರ್ಸ್ಗಳ ಭವಿಷ್ಯ ಉಜ್ವಲವಾಗಿತ್ತು. ಇವತ್ತು ನಾವೆಲ್ಲರೂ ಕೂಡ ಸೇವೆ ಮಾಡ್ತಾ ಇದ್ದೀವಿ ಅಂದರೆ ನಮ್ಮನ್ನು ನಾವು ಕೇಳ್ಕೊಳ್ಬೇಕಿಲ್ಲಿ, ನಾನು ಯಾವಾಗ ಯೋಗ್ಯತಾ ಸರ್ಟಿಫಿಕೇಟ್ ತಗೊಂಡೆ?
ಯಾವಾಗ ನನಗೆ ಟೀಚರ್ ಸರ್ಟಿಫಿಕೇಟ್ ಸಿಕ್ತು? ಸಮಯ ಆಗಿರ್ಬೋದು, 4 ವರ್ಷ ಯಜ್ಞಕ್ಕೆ ಬಂದು, 5 ವರ್ಷ ಯಜ್ಞಕ್ಕೆ ಬಂದು, 10 ವರ್ಷ ಯಜ್ಞಕ್ಕೆ ಬಂದು, ಸ್ವಸ್ಮೃತಿಯ ಸ್ವಸ್ಥಿತಿಯ ಸರ್ಟಿಫಿಕೇಟ್ ನನಗೆ ಸಿಕ್ಕಿದೆಯಾ? ಇದು ಯಾರು ಕೊಡಲಿಕ್ಕೆ ಬರೋದಲ್ಲ. ಬ್ಯಾಡ್ಜ್ ಕೊಡ್ಬೋದು, ಬಟ್ಟೆ ಕೊಡ್ಬೋದು, ಭೋಜನ ಕೊಡಬಹುದು. ಸ್ವಸ್ಥಿತಿಯ ಸರ್ಟಿಫಿಕೇಟ್ ನಾನೇ ತಗೊಳ್ಬೇಕು, ಯಾರು ಕೊಡಕ್ಕೆ ಬರೋದಲ್ಲ. ಅದು ನನಗೆ ನಾನೇ ಚೆಕ್ ಮಾಡ್ಕೊಳ್ಬೇಕು, ಬೇರೆಯವ್ರು ನೋಡಕ್ ಬರೋದಲ್ಲ. ಅದು ಹಾಗೂ ಒಂದು ವೇಳೆ ನನಗೆ, ನಾವು ಯಾರೇ ಈಶ್ವರೀಯ ಪರಿವಾರದವರಿರಲಿ, ಬರೀ ಟೀಚರ್ಸ್ ಅಂತಲ್ಲ, ಸ್ಟೂಡೆಂಟ್ಸು ಕೂಡ ಸೇವೆ ಮಾಡ್ತಾ ಇದ್ದೀವಿ, ಪರಿವಾರದವರು ಸೇವೆ ಮಾಡ್ತಾ ಇದ್ದೀವಿ. ಇವತ್ತು ಅಷ್ಟು ಡಿಮ್ಯಾಂಡ್ ಇದೆ, ಸೇವೆ ಆಗಬೇಕಾಗಿದೆ, ಬಹಳಷ್ಟು ಜಾಗ ಇದೆ, ವಿಸ್ತಾರ ಇದೆ ವಿಶ್ವ, ಅದೆಲ್ಲವನ್ನ ಕವರ್ ಮಾಡಬೇಕು ಅನ್ನೋ ಭರದಲ್ಲಿ ನಾವು ಎಲ್ಲರೂ ಕೂಡ ಸೇವೆಯಲ್ಲಿ ಮುಳುಗಿದ್ದೀವಿ ನಿಜ. ಆದರೆ ನಾನೆಷ್ಟು ಸೇವಾ ಯೋಗ್ಯ, ನಾನೆಷ್ಟು ಸ್ಮೃತಿಸ್ವರು? ಯಾಕಂದರೆ ಮೊಟ್ಟ ಮೊದಲ ನಿಯಮ, ಮೊಟ್ಟ ಮೊದಲ ಮೂಲ ಧಾರಣೆನೇ ಅಪ್ನೆ ಆತ್ಮ ಸಮಜ್. ಇಡೀ ದಿನ ನಾನು ಆತ್ಮಿಕ ಸ್ಮೃತಿಯಲ್ಲಿ ಇರುವಂಥದ್ದು. ಇಲ್ಲಿ ಇದ್ದ ಸೇವೆ ಮಾಡ್ತೀನಿ ಅಂತ ನಿಂತ್ಕೊಂಡ್ಬಿಟ್ರೆ ವಿಘ್ನ ನಿಮ್ಮ ಹತ್ರ ಯುದ್ಧ ಮಾಡದೇ ಎಲ್ಲ ಸೋತ ಶರಣಾಗತ್ತೆ ಅಂತ ಇವತ್ತು ಬಾಬರು ಹೇಳಿ. ಮಾಯೆ, ನೀವು ಜ್ಞಾನದ ಶಕ್ತಿಯನ್ನ ಧಾರಣೆ ಮಾಡಿಕೊಂಡಿದ್ರೆ ವಿಘ್ನ ನಿಮ್ಮ ಜೊತೆ ಯುದ್ಧ ಮಾಡುವ ಬದಲು ಸೋತು ಅನುಭವಿಸುತ್ತೆ ಸೋಲನ್ನು. ಶರಣಾಗ್ಬಿಡುತ್ತೆ ನಮಗೆ ಮಾಯೆ. ಜ್ಞಾನದ ಶಕ್ತಿಯನ್ನು ಧಾರಣೆ ಮಾಡೋದಂದ್ರೆ, ಜ್ಞಾನದ ಶಕ್ತಿ ಯಾವುದು ಅಂದ್ರೆ ಆತ್ಮಿಕ ಸ್ಮೃತಿಯಲ್ಲಿ ಇರುವುದೇ. ಅಣ್ಣವ್ರೆ, ಮತ್ತೆ ಇದಕ್ಕೆ ಕೂತ್ಕೊಂಡ್ರೆ ಇದು ಹೆಂಗಾಗತ್ತೆ ಅಣ್ಣವ್ರೆ? ನಾವೊಂದು 10 ವರ್ಷ ಕೂತ್ಕೋಬೇಕಾಗತ್ತಲ್ಲ ಅಣ್ಣವ್ರೆ, ಮತ್ತೆ ನಾವೇನು ಸೇವೆ ಮಾಡೋದು ಬೇಡವಾ ಅಂತಂದ್ರೆ, ಮಾಯ ಮಾಡ್ಲಿಕ್ಕೆ ಹಚ್ಚಿದೆ, ನಾನೇನು ಮಾಡೋಕ್ಕಾಗತ್ತೆ, ನೀವೇನು ಮಾಡೋಕ್ಕಾಗತ್ತೆ? ಇಲ್ಲಿಂದ ನಮ್ಮನ್ನು ಡೈವರ್ಟ್ ಮಾಡೋದಕ್ಕೆ ಏನು ಬೇಕೋ ನಮಗೆ ಯಾವುದರಲ್ಲಿ ಇಚ್ಛಿದೆ, ಹಾಡೋದ್ರಲ್ಲಿ ಇಚ್ಛೆ ಇದ್ರೆ ಹಾಡೋದ್ರ ಕಡೆಗೆ ಸರಿಸುತ್ತೆ, ನೋಡೋದ್ರ ಕಡೆಗೆ ಇಚ್ಛಿದ್ರೆ ನೋಡೋದ್ರ ಕಡೆಗೆ ಸರಿಸುತ್ತೆ, ಮಾಡೋದ್ರ ಕಡೆ ಇಚ್ಛಿದ್ರೆ ಮಾಡೋದ್ರ ಕಡೆಗೆ ಸರಿಸುತ್ತೆ, ಹೇಳೋದ್ರ ಕಡೆ ಹುಚ್ಚಿದ್ರೆ ಹೇಳೋದ್ರ ಕಡೆ ಸರಿಸುತ್ತೆ. ನಿನ್ನನ್ನು ಎಲ್ಲಾದರೂ ಒಂದು ಕಡೆ ಡೈವರ್ಟ್ ಮಾಡಲಿಕ್ಕೆ ನೋಡಿ, ಈ ಸ್ಥಿತಿಯಲ್ಲಿ ನೀನು ಬರದಂತೆ ನೋಡ್ಕೊಳ್ಳದೆ ಮಾಯೆ ಜವಾಬ್ದಾರಿ. ಇದು ಸೀಕ್ರೆಟ್ ಕೆಲಸ. ಇದು ಎಕ್ಸಾಮ್ ಹಾಲಲ್ಲಿ ಒಬ್ಬ ಸೂಪರ್ವೈಸರ್ ಇರ್ತಾರಲ್ಲ, ಹಾಗೆ ಮಾಯಿ ಸೂಪರ್ವೈಸಿಂಗ್ ಏನು ಮಾಡುತ್ತೆ ಅಂದರೆ, ಇಲ್ಲಿ ಕೂತ್ಕೊಳ್ಳೋಕೆ ಬಿಡಲಾರ್ದಂಗೆ ನಮ್ಮನ್ನು ಎಲ್ಲೆಲ್ಲಿ ಬಿಸಿ ಇಡ್ಬೋದು ಅಲ್ಲೆಲ್ಲಿ ಬಿಸಿ ಇಡುತ್ತೆ. ಯಾವ್ಯಾವ ಬಿಸ್ಕೆಟ್ ಯಾರ್ಯಾರಿಗೆ ಹಾಕಬೇಕು ಹಂಗಂಗೆ ಬಿಸ್ಕೆಟ್ ಹಾಕಿ ಬ್ಯುಸಿಯಾಗಿ ಇಟ್ಬಿಡುತ್ತೆ. ನಾವು ಒಂದೊಂದು ಬಿಸ್ಕೆಟಲ್ಲಿ ಬ್ಯುಸಿ ಆಗಿದ್ದೀವಿ ಅಷ್ಟೆ. ಆದರೆ ಇವತ್ತಾದ್ರೂ ಇದರಲ್ಲೇ ಮೈ ಮರೆತ್ಕೊಂಡು ಹಿಂಗೆ ಹೋದ್ರೆ, ಈಗ ಆಲ್ರೆಡಿ 20 ಕಳೆದಿದ್ವಿ, 30 ಕಳೆದಿದ್ವಿ, ಯಾರು ನಮ್ಮನ್ನು ಕೇಳಕ್ಕೆ ಬಂದಿಲ್ಲ ಇಲ್ಲಿ ತನಕ. ನೀನು ಸ್ವಸ್ಮೃತಿಯಲ್ಲಿ ಇದೆಯಾ, ನಿನಗೆ ಸರ್ಟಿಫಿಕೇಟ್ ಸಿಕ್ಕಿದೆಯಾ ಅಂತ ಬಾಬಾರವರು ಕೇಳೋದಿಲ್ಲ. ಇವತ್ತು ನಿಮಗೆ ನೀವು ಕೇಳಿಕೊಳ್ಳಿ, ನನಗೆ ಸಿಕ್ಕಿದೆಯಾ? ಇಲ್ಲೇ ಇದ್ದುಕೊಂಡು ನಾನು ಸೇವೆ ಮಾಡ್ತೀನಿ ಅಂದರೆ ನಿಮಗೆ ಮಾಯೆ ಸೋತ ಶರಣಾಗಿರಬೇಕು. ನಾವು ಇಲ್ಲಿಲ್ಲ, ಆದರೂ ಸೇವೆಯಲ್ಲಿ ಬ್ಯುಸಿ ಆಗಿದ್ದೀವಿ, ಇಲ್ಲಿ ಕೂತ್ಕೊಳ್ಳೋಷ್ಟು ಟೈಮೂ ಇಲ್ಲ ನಮಗೆ ಅಂದರೆ ಪಕ್ಕ ನೀವು ಬಾಬಾರವರಿಗೆ ಬಲಿಹಾರಿ ಆಗಿಲ್ಲ, ಮಾಯಿಗೆ ಬಲಿಹಾರಿ ಆಗಿದ್ರಿ. ನಿಮ್ಮನ್ನು ಉದ್ಧಾರ ಮಾಡೋಕ್ಕೆ ಇನ್ಯಾರು ಜಗತ್ತಿನಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಬಿಟ್ಟು ಇಲ್ಲಿ ಕೂತ್ಕೊಳ್ಳೋಕ್ಕಾಗುತ್ತೆ ನನ್ನವ್ರು, ಇಷ್ಟೆಲ್ಲ ಸೇವೆ ಇದೆ. ಅರೆ, ಇದು ಒಳ್ಳೆ ಕತೆ ಆಯ್ತಲ್ಲ. ಬರೀ ಗನ್ ಇಟ್ಕೊಂಡು ಏನು ಮಾಡೋದು, ಒಳಗಡೆ ಬುಲೆಟೇ ಇಲ್ಲ ಅಂದರೆ ಶತ್ರುಗಳು ಸಾಯ್ತಾರೇನು? ಅದನ್ನು ತೋರಿಸ್ಕೊಂಡ್ರೆ ನೀನು ಎತ್ತೋದಕ್ಕಿಂತ ಮುಂಚೆ ಅವ್ರು ಹೊಡೆದಾಕಿ ನಿನ್ನ ಸಾಯಿಸ್ತಾರೆ. ಅವತ್ತು ಯಾರು ಬರ್ತಾರೆ ನಿನ್ನ ಕಾಪಾಡಲಿಕ್ಕೆ? ಸ್ಥಿತಿನೇ ಇಲ್ಲಾಂದ್ರೆ ಯಾವ ಸೇವೆ ಆಗೋದಿದೆ? ಯಾವ ಸೇವೆ ಮಾಡೋರಿದ್ದೀವಿ ನಾವು? ಸಂಖ್ಯೆ ಜಾಸ್ತಿ ಮಾಡೋದ್ರಿಂದ ಲಾಭ ಏನಾಗಿದೆ? ಸ್ಥಿತಿ ಜಾಸ್ತಿ ಆಗಬೇಕಾಗಿರುತ್ತೆ. ಅದಕ್ಕೆ ನಾನು ವೈಯಕ್ತಿಕವಾಗಿ ನಿಮಗೆ ನೀವು ಕೇಳಿಕೊಳ್ಳಿ, ನನಗೆ ನಾನು ಕೇಳಿಕೊಳ್ತೀನಿ. ಸೇವೆ ನೆಕ್ಸ್ಟು, ಸ್ಥಿತಿ ಫಸ್ಟು. ಅಣ್ಣವ್ರೆ, ಅವರು ನಡೆಸ್ತಾರೆ ಸೆಂಟ್ರ್, ಇವರು ನಡೆಸ್ತಾರೆ ಸೆಂಟ್ರ್, ಇವರು ಕೋರ್ಸ್ ಕೊಡ್ತಾರೆ, ಇವರು ಕೋರ್ಸ್ ಕೊಡ್ತಾರೆ, ನಾನು ಕ್ಲಾಸ್ ಮಾಡ್ತೀನಿ, ಇವರು ಕ್ಲಾಸ್ ಮಾಡ್ತಾರೆ ಅನ್ನೋರೆ. ನಮಗೇನು ತೊಂದರೆ ಇಲ್ಲ ಅನ್ನೋರೆ, ನಮ್ಮ ಅಕ್ಕವರೇ ಹೇಳ್ಬಿಟ್ಟಾರೆ ಅನ್ನೋರೆ. ನಮಗೆ ಅಕ್ಕವರೆಲ್ಲ ಹೇಳ್ತಾ ಇರೋದು ಮಾಯೆ.
ಯಾಕಂದ್ರೆ ಇಲ್ಲಿ ನೀನು ಎಷ್ಟು ಪರಿಣಿತನಾಗಿದೆಯಾ, ನೀನೆಷ್ಟು ಅಳವಡಿಸಿಕೊಂಡಿದೀಯಾ, ನೀನೆಷ್ಟು ಧಾರಣಾಯುಕ್ತನಾಗಿದೆಯಾ, ಫಸ್ಟ್ ಇದಾಗಬೇಕು. ಕೂತ್ಕೊಳ್ಳಿ 1 ಗಂಟೆ 2 ಗಂಟೆ 3 ಗಂಟೆ 4 ಗಂಟೆ, ದಿನಕ್ಕೆ 5 ಗಂಟೆ 6 ಗಂಟೆ ತಪಸ್ಸಲ್ಲಿ ಮುಳುಗಿ. ಇನ್ನು ಯಾವಾಗ ಮುಳುಗೋರು ನೀವಾಗಾದ್ರೆ? ಇದರಲ್ಲೇ ಬಿಸಿ, ಇವಾಗಲೇ ಬಿಸಿ 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 ಅಂದರೆ ಇನ್ನು ಮುಂದೆ ಬರೋ ಟೈಮಲ್ಲಿ ಕೂತ್ಕೊಳ್ಳೋಕ್ಕಾಗತ್ತೆ ಅನ್ಕೊಂಡಿರೇನು? ಒಂದೊತ್ತು ಉಸಿರು ತಗೊಳ್ಳೋದು ಕಷ್ಟ ಆಗುತ್ತೆ, ನೀವು ಉಸಿರು ಬಿಡೋದು ಕಷ್ಟ ಆಗುತ್ತೆ, ನೀವು ಒಂದು ಗ್ಲಾಸ್ ನೀರು ಸಿಗೋದು ಕಷ್ಟ ಆಗುತ್ತೆ ನಿಮಗೆ. ಎಲ್ಲ ಕಡೆ ಹಲ್ಚಲ್ ನಡೆಯುತ್ತೆ, ಆಹಾಕಾರ ನಡೆಯುತ್ತೆ. ಆವಾಗ ಕೂತ್ಕೊಳ್ತೀರಿ ಅಖಂಡ ತಪಸ್ಸಿಗೆ. ಭಟ್ಟಿ ನಿರಂತರ ನಡಿಬೇಕಿಲ್ಲಿ. 3 ದಿನ 5 ದಿನ ಭಟ್ಟಿ ಅಲ್ಲ, ನಿರಂತರ ಭಟ್ಟಿ ಇಲ್ಲಿ ನನಗಾಗಬೇಕು. ಎಲ್ಲಿಯ ತನಕ ಮಾಯೆ ಅಲುಗಾಡಿಸದಂತೆ ನಾನು ಇಲ್ಲಿ ಕೂತ್ಕೊಳ್ಳೋದಕ್ಕೆ ಸಾಧ್ಯವೋ ಅಲ್ಲಿಯ ತನಕ ನಾನು ಇಲ್ಲಿ ಕೂತ್ಕೊಳ್ಳೋ ಅಭ್ಯಾಸ ನಾನೇ ಮಾಡಬೇಕು. ನಾನು ಎಲ್ಲಾದರೂ ಸರಿ, ಸೆಂಟ್ರಲ್ಲಿದ್ದೇ ಮಾಡಬೇಕು, ಮಧುಬನದಲ್ಲಿದ್ದೇ ಮಾಡಬೇಕು, ಮನೆಯಲ್ಲೇ ಮಾಡಬೇಕು, ಆಫೀಸಲ್ಲೇ ಮಾಡಬೇಕು ಅಲ್ಲ. ನಿನಗೆ ಎಲ್ಲಿ ಒಂದಷ್ಟು ಏಕಾಂತ, ನಿನಗೆಲ್ಲಿ ಒಂದಷ್ಟು ಅಂತರ್ಮುಖಿ ವಾತಾವರಣ, ಅಲ್ಲಿ ಕೂತ್ಕೊಂಡು ತಪಸ್ಸು ಮಾಡಿ. ಇದೇ ಫಸ್ಟ್ ಈಶ್ವರಿಯ ಧಾರಣೆ, ಜ್ಞಾನದ ಧಾರಣೆ. ಇದಾಯಿತು. ಸೇವೆಗೆ ನೀವು ಯಾರು? ಈ ಗೌರ್ಮೆಂಟೇ ಬರ್ತಿತ್ತು ಹಿಂದಿನ ಕಾಲದಲ್ಲಿ. ಯಾರಾದರೂ ಡಿಗ್ರಿ ಮುಗಿಸಿದ್ದಾರೆ ಈ ಊರಲ್ಲಿ ಅಂತಂದರೆ ಸರ್ಕಾರದವರೇ ಬಂದು ಅವ್ರನ್ನ ಕರ್ಕೊಂಡೋಗಿ ಅವರಿಗೆ ಅಪಾಯಿಂಟ್ಮೆಂಟ್ ಲೆಟರ್ ಕೊಟ್ಟು ಅವ್ರಿಗೆ ನೌಕರಿ ಕೊಡ್ತಾ ಇತ್ತು. ಆದರೂ ಹೋಗ್ತಿರ್ಲಿಲ್ಲ ಇವರು, ಯಾಕಂದರೆ ಹಿಂದಿನ ಕಾಲದಲ್ಲಿ ಜಮೀನ್ದಾರ್ ಆಸ್ತಿ ಎಲ್ಲ ತುಂಬ ಇರ್ತಿತ್ತು. ಓದಲಿ ಅಂತ ಓದಿಸಿರ್ತಿದ್ರು. ಅವ್ರು ಬಂದು ಕರ್ಕೊಡ್ಲಿ, ನಾನು ಯಾಕೆ ಹೋಗಿ ಸರ್ಕಾರದ ಕೈ ಒಳಗಡೆ ಕೆಲಸ ಮಾಡಲಿ, ಅದು ಕಡಿಮೆ ಅಂತ ಅನಿಸ್ತಿತ್ತು. ಅವಾಗ ಅವ್ರಿಗೆ ಅವಶ್ಯಕತೆ ಇತ್ತು, ಸೇವೆ ಬೇಕು ಅಂತ. ಅದಕ್ಕೆ ಓದಿದವರಿಗೆ ಮನವೊಲಿಸಿಕೊಂಡು ಆ ಪೋಸ್ಟಲ್ಲಿ ಕೂಡಿಸ್ತಾರೆ. ನೀವು ಯೋಗ್ಯ ಇದ್ದೀರಿ, ಬನ್ನಿ ಇಲ್ಲಿ ಯಾಕೆ ಕೂತಿದ್ದೀರಿ ಅಂತ. ಹಾಗೆ ನಾವು ಸೇವೆಗೆ ಯೋಗ್ಯ ಆಗಿ ನೀವು ಎಂಥದ್ದೇ ಮೂಲೆಯಲ್ಲಿರಿ, ನಿಮ್ಮನ್ನು ಯಾರು ಗುರುತಿಸೋದು ಬೇಡ, ನಿಮ್ಮ ಮನೆಯವರು ಗುರುತಿಸೋದು ಬೇಡ, ನಿಮ್ಮ ಊರವ್ರು ಗುರುತಿಸೋದು ಬೇಡ, ನಿಮ್ಮ ಸಮಾಜದವ್ರು ಗುರುತಿಸೋದು ಬೇಡ, ನಿಮ್ಮ ಸೆಂಟ್ರ್ ಅವ್ರು ಗುರುತಿಸೋದು ಬೇಡ, ನಿಮ್ಮ ಅಕ್ಕಂದ್ರು ಗುರುತಿಸೋದು ಬೇಡ. ನೀವು ಮೂಲೆಯಲ್ಲಿ ಕೂತೀರಿ, ಯಾರಿಗೂ ಕಾಣಿಸದಂಗೆ. ವನ ಸುಮದೋಳಂತೆ ಇರಿಸು ಗುರುದೇವ ಅಂತಿದ್ರು. ಕಾನನದಿ ಮಲ್ಲಿಗೆಯು ಮೌನದಿಂ ಬಿರಿದು ನಿಜ ಸೌರಭವ ಸೂಸುತ್ತೆರದೆ. ಒಂದು ಹಾಡಿದೆ, ಕಾನನದಿ ಮಲ್ಲಿಗೆಯು ಮೌನದಿಂ ಬಿರಿದು ನಿಜ ಸೌರಭವ ಸೂಸುತ್ತೆರದಿಂ. ವನ ಸುಮದೋಳಂತೆ ಎನ್ನ ಮನವನನುಗೊಳಿಸು ಗುರುವೇ. ಪ್ರಾರ್ಥನೆ ಮಾಡ್ಕೊಂತಾರೆ ಗುರುವಿಗೆ, ಅಂದರೆ ಪರಮಾತ್ಮನಿಗೆ. ಭಗವಂತ ನಾನು ಹೆಂಗಿರಬೇಕು ಅಂದರೆ, ಲೌಕಿಕದವರೇ ಇವರು. ಕಾನನದಿ ಮಲ್ಲಿಗೆಯು ಮೌನದಿಂ ಬಿರಿದು ನಿಜ ಸೌರಭವ ಸೂಸುತ್ತೆರದಿಂ. ಕಾನನ ಅಂದರೆ ಕಾಡು. ಕಾಡಿನಲ್ಲಿ ಕಾನನದಿ ಮಲ್ಲಿಗೆ, ಒಂದು ಮಲ್ಲಿಗೆ ಹೂವು. ಮೌನದಿಂ ಬಿರಿದು ನಿಜ ಸೌರಭವ ಸೂಸುತ್ತೆರದಿಂ. ಮೌನದಿಂದ ಆ ಒಂದು ಕಾಳಗತ್ತಲಿನ ಕಾಡಲ್ಲಿ ಮೌನವಾಗಿದ್ದುಕೊಂಡು, ನಾನೇನು ಡಂಗುರ ಸಾರಬಾರ್ದು, ಅದು ಡಂಗುರ ಸಾರೋದಿಲ್ಲ ಮಲ್ಲಿಗೆ. ಮೌನದಿಂದ ಹರಳಿ ನಿಜ ಸೌರಭ ಅಂದ್ರೆ ಅಷ್ಟು ಸುಗಂಧವಾದಂಥ ಒಂದು ಪರಿಮಳವನ್ನು ಹರಡಿಸುತ್ತಲ್ಲ, ಆ ಥರ ನಾನು ಕಾಡು ಅಂದರೆ ಊರಲ್ಲಿದ್ದರೆ ಯಾರಿಗಾದ್ರೂ ಕಣ್ಣಿಗೆ ಬೀಳುತ್ತಿದ್ದು ಮಲ್ಲಿಗೆ ಹೂದ್ದು ಪರಿಮಳ, ಇದೇ ಮಲ್ಲಿಗೆ ಹೂದ್ದು ಪರಿಮಳ ಅಂತ. ಆದರೆ ಕಾಡಲ್ಲಿದ್ದರೆ ಗೊತ್ತಾಗಲ್ಲ, ಅದರ ಪರಿಮಳ ಮಾತ್ರ ಎಲ್ಲರಿಗೂ ಗೊತ್ತಾ. ಹಾಗೆ ನಾನು ಹೆಂಗಿರಬೇಕು ಅಂದರೆ, ಕಾಡಿನಲ್ಲಿ ಯಾರಿಗೂ ಗೊತ್ತಿಲ್ಲದಂಗೆ ಸುಮ್ಮನೆ ಅರಳಿ ಬಿಟ್ಟು ನನ್ನೊಳಗಿರುವ ಆತ್ಮೀಯತೆ, ಆ ಸುಗಂಧವನ್ನು ಹರಡಿಸುವಂಗ ಒಂದಷ್ಟು ಮನಸ್ಸು ಕೊಡಪ್ಪ. ಅಂದರೆ ಕಾಣಿಸ್ಕೋಬೇಕು, ತೋರಿಸ್ಕೋಬೇಕು, ದೇಹಾಭಿಮಾನ ತರಬಾರ್ದು ಅನ್ನೋದಕ್ಕೆ ಹಿಂಗೆ ಕೇಳ್ಕೊತಾರೆ. ವನ ಸುಮದೋಳಂತೆ ಎನ್ನ ಮನವ ನನಗೊಳಿಸು ಗುರುವೇ. ಅಂದರೆ ವನ ಸುಮ, ಕಾಡಿನ ಹೂವಿನಂತೆ ಮನಸ್ಸು ನನಗೊಂದಷ್ಟು ಕೊಡಪ್ಪ. ಅಂದರೆ ಇವತ್ತು ನಾವೆಲ್ಲ ಯಾರಾದರೂ ನೋಡಬೇಕು, ನಾನು ಸೇವೆ ಮಾಡಿದ್ದು, ಅಕ್ಕವ್ರು ಗುರುತಿಸ್ಬೇಕು, ಅಣ್ಣವ್ರು ಕರಿಬೇಕು, ಪರಿವಾರದವ್ರು ನೋಡಬೇಕು ಅಂತ ನಮಗೊಳಗಡೆ ಇರುತ್ತಲ್ಲ, ಅದು ಬೇಡ, ತೋರಿಸ್ಕೊಳ್ಳೋದು ಬೇಡ. ನೀವು ಯೋಗ್ಯರಾಗಿ ಒಂದು ಕಡೆ ಸುಮ್ಮನೆ ಅರಳಿ ಕೂತ್ಕೊಂಡ್ಬಿಡ್ರಿ, ಅದು ಪರಿಮಳದಂತೆ ಎಲ್ಲ ಕಡೆ ಹರಡುತ್ತೆ. ಭಗವಂತನೇ ನಿಮ್ಮನ್ನು ಈಶ್ವರ ಕಾರ್ಯಕ್ಕೆ ನೀನು ಬೇಕು ಮಗು ಅಂತ ಇಡೀ ವಿಶ್ವದ ಜವಾಬ್ದಾರಿಯನ್ನು ನಿನಗೆ ಕೊಡಲಿಕ್ಕೆ ತಯಾರಿದ್ದಾರೆ. ಹಾಗಾಗಿ ಯಾವ ಸಣ್ಣ ಪುಟ್ಟ ಇಚ್ಛೆಗಳನ್ನು ಇಟ್ಕೊಂಡು ಅಷ್ಟಕ್ಕೆ ಸೀಮಿತ ಆಗಬೇಡಿ. ನಿಸ್ಸೀಮ ಆಗುವಂಥ ಸೇವೆ, ವಿಶ್ವದ ಅಗಲಕ್ಕೂ ಕೂಡ ಸೇವೆ. ಈ ಬಾರ್ಡರ್ ಇದೆ, ನನಗೆ ಈ ಬಾರ್ಡರ್ ಇದೆ, ಈ ಕಡೆ ಬರಬಾರ್ದು, ಆ ಕಡೆ ಬರಬಾರ್ದಲ್ಲ, ಇಡೀ ವಿಶ್ವವೇ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾನೆ ಪರಮಾತ್ಮ. ನೀವು ಎಷ್ಟು ಮಾಡ್ತೀನಂದ್ರೂ ಅಷ್ಟು ಆತ್ಮಿಕ ಸೇವೆಗೆ ಇಲ್ಲಿ ವಿಫುಲವಾದ ಅವಕಾಶವಿದೆ. ಯಾವುದೇ ಚೌಕಟ್ಟಿಲ್ಲ.
ಅಂಥ ಬೇಹದ್ದಿನ ಸೇವಾದಾರಿ ಆಗಬೇಕು ಅಂದರೆ ಮೊದಲು ನಾವು ಸ್ವಸ್ಮೃತಿಯ ಸರ್ಟಿಫಿಕೇಟನ್ನು ತಗೊಳ್ಳೋದು ಭಾಳ ಅವಶ್ಯವಾಗಿದೆ. ಹಾಗಾಗಿ ನೀವು ಎಲ್ಲೇ ಇರಿ, ಯಾರೇ ಆಗಿರಿ, ಆದರೆ ಸ್ವಸ್ಮೃತಿಯ ಸರ್ಟಿಫಿಕೇಟ್ ತಗೊಂಡ ತಕ್ಷಣವೇ ನಿಮ್ಮನ್ನು ಸ್ವಯಂ ಪರಮಾತ್ಮನೇ ಈಶ್ವರೀಯ ವಿಶ್ವವಿದ್ಯಾಲಯದ ವಿಶ್ವ ಪರಿವರ್ತನೆಯ ಸೇವೆಯಲ್ಲಿ ನಿಮ್ಮನ್ನು ಬಳಸ್ಕೊಳ್ತಾರೆ. ಸ್ವಯಂ ಪರಮಾತ್ಮನೇ ನಿಮ್ಮ ಹತ್ರ ಬಂದು ಬಳಸ್ಕೊಳ್ತಾರೆ. ಹಾಗಾಗಿ ಯಾರು ನೋಡಬೇಕು ಅಂತ ಮಾಡಬೇಡಿ, ಯಾರಿಗೋಸ್ಕರ ಯಾರನ್ನು ಮೆಚ್ಚಿಸುವುದಕ್ಕಾಗಿ ಮಾಡಬೇಡಿ, ಯಾರ ಬಲವಂತಕ್ಕೂ ಮಾಡಬೇಡಿ. ಮೊಟ್ಟ ಮೊದಲ ಧಾರಣೆ ಆತ್ಮಿಕ ಸ್ಮೃತಿ. ಇದನ್ನು ಪಕ್ಕಾ ಮಾಡಿಕೊಳ್ಳಿ, ಅನಂತರ ಸೇವೆಗೆ ನಿಂತ್ಕೊಳ್ಳಿ. ಆಗ ವಿಘ್ನವೇ ನಿಮಗೆ ಸೋತು ಶರಣಾಗತ್ತೆ ಅಂತ ಬಾಬರವರು ಹೇಳಿದ್ದಾರೆ. ಹಾಗಾಗಿ ಈಗಲಾದರೂ ನಾವು ಸೀರಿಯಸ್ ಆಗಿ ತಗೊಂಡು ಸ್ವಲ್ಪ ಕೂತ್ಕೊಂಡು ತಪಸ್ಸು ಮಾಡುವ ಮನಸ್ಸನ್ನು ಕರುಣಿಸು ಭಗವಂತನೇ ಅಂತ ಬೇಡಿಕೊಳ್ಳೋಣ. ಎಷ್ಟೆಲ್ಲ ಜ್ಞಾನ ಇದ್ದು ಆತ್ಮಿಕ ಸ್ಮೃತಿಯ ಧಾರಣೆನೇ ನಾವು ಮೊದಲನೇ ಪಾಠನೆ ಮಾಡ್ಕೊಳ್ಳೋಕ್ಕಾಗಿಲ್ಲ. ಪರಮಾತ್ಮ ಇಲ್ಲಿಯ ತನಕ ಮಾಯೆ ಯಾವುದ್ಯಾವುದೋ ರೂಪದಲ್ಲಿ ನಮ್ಮನ್ನು ಒಂದಷ್ಟು ಡೈವರ್ಟ್ ಮಾಡಿದೆ. ಈಗಲಾದರೂ ನನಗೆ ಇಲ್ಲೇ ಕೂತ್ಕೊಂಡು ಈ ಸ್ವಸ್ಮೃತಿ ಅನುಭವ ಮಾಡುವಂಥ ಒಂದು ದಯವನ್ನು ಪಾಲಿಸು ಭಗವಂತ, ನಾನು ಕೂಡುತ್ತೀನಿ ಅಂತ ದೃಢ ಪ್ರತಿಜ್ಞೆ ಮಾಡಿ ಇವತ್ತಿಂದನೇ ಈ ಅವ್ಯಕ್ತ ಮಾಸದಲ್ಲಿ ಪ್ರತಿಜ್ಞೆ ಮಾಡೋಣ. ದಿನಕ್ಕೆ ಕನಿಷ್ಠ 4 ಗಂಟೆ ಈ ಅವ್ಯಕ್ತ ಮಾಸ ಮುಗಿಯುವವರೆಗಾದ್ರೂ ಏನಾದರೂ ಸಮಯ ಮಾಡಿಕೊಂಡು ನಿದ್ರೆ ತ್ಯಾಗ ಮಾಡಿ ಆದರೂ ಸರಿ, ಅಷ್ಟು ನೀವು ಬ್ಯುಸಿ ಇದ್ದರೆ 4 ಗಂಟೆ ಕಂಪಲ್ಸರಿ ಒಂದು ದಿನಕ್ಕೆ ಯೋಗದಲ್ಲಿ ಕೂತ್ಕೊಂಡು ಆತ್ಮಿಕ ಸ್ಮೃತಿಯನ್ನು ಪಕ್ಕಾ ಮಾಡಿಕೊಳ್ಳುವಂಥ ಒಂದು ಪ್ರತಿಜ್ಞೆಯನ್ನು ಮಾಡಿ ಅವ್ಯಕ್ತ ಮಾಸವನ್ನು ಸಾರ್ಥಕ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ. ಅಚ್ಚ ಓಂ ಶಾಂತಿ.